ಮಹಾಪುರುಷ ದೂರ್ವಾಸಸ್ಥಾಪಿತಂ ದೇವಂ ಜನಮೇಜಯ ಪೂಜಿತಂ ಭಕ್ತಾಭೀಷ್ಟಂ ಪ್ರದಂ ದೇವಂ ಬಾಲ ಹನುಮ ನಮೋಸ್ತುತೆ. ಇಬ್ಬರೇ ಇದ್ದ ಮನೆಯಲ್ಲಿ ಮೂರನೆಯದಾಗಿ ಒಂದು ಮುದ್ದಾದ ಮಗುವಿನ ಆಗಮನವಾಗಿತ್ತು. ಮಗು ಬಾಣಂತಿಯ ಆರೈಕೆಗಾಗಿ ದೂರದ ಸಂಬಂಧಿ ಚಿಕ್ಕ ವಯಸ್ಸಿನಲ್ಲೇ ಪತಿಯನ್ನು ಕಳೆದುಕೊಂಡು ವಿಧವೆಯಾಗಿದ್ದ ಅನಾಥೆ ವೆಂಕಟಲಕ್ಷ್ಮಮ್ಮ ಬಂದೊದಗಿದ್ದರು. 10 ದಿನದ ಪುರುಡು ಕಳೆದ ನಂತರ ಸ್ವತಃ ಆಚಾರ್ಯರೇ ಜಾತಕ ಬರೆದು ಮಗುವಿನ ಭವಿಷ್ಯದ ಲೆಕ್ಕಾಚಾರ ಹಾಕಿ ನೋಡಿದರು. ಅದರಂತೆ ಮಗು ಸರ್ವಸಂಗ ಪರಿತ್ಯಾಗಿಯಾಗಿ ಎಲ್ಲರಿಗೂ ಬೇಕಾದವನಾಗಿ ಮಹಾಪುರುಷನಾಗಿ ಸನ್ಯಾಸಿಯಂತೆ ಬಾಳುವ ಸೂಚನೆಗಳಿದ್ದವು. ತೃಪ್ತರಾಗದ ಆಚಾರ್ಯರು ಲೆಕ್ಕಾಚಾರದಲ್ಲೆಲ್ಲೋ ತಪ್ಪಾಗಿರಬಹುದು, ಮುಂದೆಂದಾದರೂ ಸರಿಯಾಗಿ ನೋಡೋಣವೆಂದು ಸುಮ್ಮನಾದರು. ಮನೆಯಲ್ಲಿ ಚೊಚ್ಚಲ ಬಾಣಂತಿ ಸೀತಮ್ಮನ ಹೊರತು ಬೇರಾವ ಮುತ್ತೈದೆಯಾಗಲಿ ಹೆಣ್ಣು ಮಕ್ಕಳಾಗಲಿ ಇಲ್ಲದ್ದರಿಂದ 11ನೇ ದಿನದ ತೊಟ್ಟಿಲ ಶಾಸ್ತ್ರದ ಸಂಭ್ರಮ ನಡೆಯಲಿಲ್ಲ. ಸೀತಮ್ಮ ಇದ್ಯಾವುದನ್ನೂ ತಲೆಗೆ ಹಾಕಿಕೊಳ್ಳದೆ ಆಗಾಗ ಮುಗುಳ್ನಗುತ್ತಾ ಮಲಗಿದ್ದ ಮಗುವನ್ನು ನೋಡಿ ತಾನೂ ಮುಗುಳ್ನಗುತ್ತಾ ತದೇಕ ಚಿತ್ತದಿಂದ ಮಗುವನ್ನೇ ದೃಷ್ಟಿಸುತ್ತಾ ಕೋಪಗೊಂಡು ದೂಷಿಸಿದರು. ಮುದ್ದಾದ ಮಗುವನ್ನು ಉಡಿ ತುಂಬಿಸಿದ್ದಕ್ಕಾಗಿ ದೇವರನ್ನು ಮನಸಾರೆ ಕೊಂಡಾಡುತ್ತಾ ಮೈಮರೆತು ಕೂತುಬಿಟ್ಟಿದ್ದರು. ಸೀತಾ, ಹೀಗೆ ಸುಮ್ಮನೆ ಮಗುನೇ ದೃಷ್ಟಿಸಿ ನೋಡ್ತಾ ಇರಬೇಡ, ಒಳ್ಳೆಯದಲ್ಲ. ತಾಯಿ ಕಣ್ಣು ನಾಯಿ ಕಣ್ಣು ಎರಡೂ ಒಂದೇ ಅಂತಾರೆ ಹಿರಿಯರು. ಮಗುಗೆ ದೃಷ್ಟಿಯಾಗುತ್ತೆ ಅಂತ ವೆಂಕಟಲಕ್ಷ್ಮಮ್ಮ ಹುಸಿಕೋಪ ತೋರಿದಾಗಲೇ ಸೀತಮ್ಮನಕ್ಕೂ ನಾಚಿಕೆಯಿಂದ ಎದ್ದು ಹೋಗುತ್ತಿದ್ದರು. ಚೈತ್ರ ಮಾಸದ ಬಿಸಿಲಿನಲ್ಲಿ ವರ್ಷಕ್ಕಾಗುವಷ್ಟು ಹಪ್ಪಳ ಸಂಡಿಗೆ ಮಾಡಿಕೊಳ್ಳುವುದು ಸೀತಮ್ಮನವರ ಪರಿಪಾಠ. ಈ ಬಾರಿಯದಕ್ಕೆ ವೆಂಕಟಲಕ್ಷ್ಮಮ್ಮನವರ ಸಹಾಯ ಹಸ್ತವೂ ಸಿಕ್ಕಿತ್ತು. ಮಗುವಿಗೆ 6 ತಿಂಗಳು ತುಂಬಿತ್ತು. ಪತಿರಾಯರು ದೇವಾಲಯಕ್ಕೆ ಹೋದ ತಕ್ಷಣ ಮಗುವಿಗೆ ಹಾಲುಣಿಸಿ ತೊಟ್ಟಿಲಲ್ಲಿ ಮಲಗಿಸಿ ಹಪ್ಪಳ ಸಂಡಿಗೆ ತಯಾರಿಗೆ ಕುಳಿತ ಸೀತಮ್ಮನವರಿಗೆ ಸಮಯವಾದದ್ದೇ ತಿಳಿಯಲಿಲ್ಲ. ಸೀತಾ, ಸಾಕು ಏಳೆ, ಆಗ್ಲೇ ಸೂರ್ಯ ನತ್ತಿ ಮೇಲೆ ಬಂದಿದ್ದಾನೆ. ಮಗುಗೆ ಹಾಲು ಕುಡಿಸಿ ತುಂಬ ಹೊತ್ತಾಯ್ತು. ಇನ್ನೇನು ನರಸಿಂಹನೂ ಬಂದು ಬಿಡ್ತಾನೆ. ಊಟಕ್ಕೆ ತಯಾರು ಮಾಡು. ಆ ನಿನ್ನ ಮಗುನೋ ಒಂದಿನಾನು ಹಸಿವಿಗೆ ಅತ್ತಿದ್ದನ್ನೇ ನಾನು ನೋಡಿಲ್ಲ. ಸುತ್ತಲೂ ಯಾರೋ ನಿಂತು ಆಡಿಸ್ತಿದ್ದಾರೇನೋ ಅನ್ನೋ ಹಾಗೆ ಕೇಕೆ ಹಾಕಿ ಕೈಕಾಲು ಬಡೀತಾ ಆಡ್ತಿರ್ತಾನೆ. ಮಗು ಅಳಲಿಲ್ಲ ಅಂತ ಹಾಲು ಕೊಡೋದು ತಡ ಮಾಡಬಾರದು. ಅದಕ್ಕೊಂದಿಷ್ಟು ಹೊಟ್ಟೆಗೆ ಕೊಡು ಹೋಗು. ಇನ್ನೊಂದರ್ಧ ಗಂಟೆ ನಾನು ಮುಗಿಸಿ ಬಂದು ಬಿಡ್ತೀನಿ ಅಂತ ಸೀತಮ್ಮನನ್ನು ಬಲವಂತವಾಗಿ ಹೊರಡಿಸಿದ್ದರು ವೆಂಕಟಲಕ್ಷ್ಮಮ್ಮ. ಅಲ್ಲೇ ಇದ್ದ ನೀರಿನ ಪಾತ್ರೆಯಲ್ಲಿ ಕೈಯಾಡಿಸಿ ಒದ್ದೆ ಕೈಯನ್ನು ಸೀರೆ ಸೆರಗಿಗೆ ಒರೆಸುತ್ತಾ ಸುಮಾರು 4 ಗಂಟೆ ಕಾಲದಿಂದ ಕಂಡಿರದಿದ್ದ ಕಂದನ ನೆನಪಾಗಿ ಹುಮ್ಮಸ್ಸಿನಿಂದ ನಗುತ್ತಲೇ ಅಂಗಳಕ್ಕೆ ಬಂದರು. ಮಗು ಜೋರಾಗಿ ಕೈಕಲಾಡಿಸುತ್ತಾ ಆಡುತ್ತಿರುವುದನ್ನು ಕಾಲಿನ ಗೆಜ್ಜೆ ಸದ್ದಿನಿಂದಲೇ ತಿಳಿಯುತ್ತಿತ್ತು. ಪುಟ್ಟ ಎಂದು ಕೂಗುತ್ತಾ ತೊಟ್ಟಿಲಿನ ಬಳಿ ಬಂದ ಸೀತಮ್ಮ ಗಾಬರಿಯಾಗಿ ಅಯ್ಯೋ ಲಕ್ಷ್ಮಮ್ಮ, ಏನೂಂದ್ರೆ ಎಂದು ಆರ್ತವಾಗಿ ಕೂಗಿಕೊಂಡರು. ಸೀತಾ, ಏನಾಯ್ತೆ, ಜಾರಿಗೀರಿ ಬಿದ್ಯೇನೇ ಎಂದು ಕೂಗುತ್ತಾ ದೇವರೇ, ನೆಮ್ಮದಿಯಾಗಿ ಕೂತಿದ್ದವಳನ್ನ ಅನ್ಯಾಯವಾಗಿ ಎಬ್ಬಿಸಿ ಕಳಿಸಿಬಿಟ್ನಲ್ಲ ಎಂದು ಗೊಣಗಿಕೊಳ್ಳುತ್ತಾ ಬಂದವರು ಕೆಳಗೆ ಬಿದ್ದಿದ್ದ ಸೀತಮ್ಮನವರನ್ನು ಕಂಡು ಏನಾಯ್ತೆ ಅಂತ ಹತ್ತಿರ ಬಂದು ಬೆವೆತು ಮೂರ್ಛಿತರಾಗಿರುವುದನ್ನು ಕಂಡು ಗಾಬರಿಯಾಗಿ ಮಗುವಿಗೇನಾಯ್ತೋ ಎಂದು ಕತ್ತೆತ್ತಿ ನೋಡಿ ನಡುಗಿ ಹೋದರು. ಹೆದರಿಕೆಯಿಂದ ಕೂಗಿಕೊಳ್ಳಲೂ ಆಗದೆ ಮೇಲೇಳಲೂ ಆಗದೆ ಹಿಮ್ಮುಖವಾಗಿ ತೆವಳಿಕೊಂಡು ಬಾಗಿಲಿನವರೆಗೂ ಬಂದವರು ಜೋರಾಗಿ ನರಸಿಂಹ ಎಂದು ಕೂಗುತ್ತಾ ಹೊರಗೋಡಿದರು. ದೈವಾನುಗ್ರಹವೆಂಬಂತೆ ಆಗ ತಾನೇ ಮನೆಗೆ ಬಂದ ನರಸಿಂಹಾಚಾರ್ಯರು ಗಾಬರಿಯಾಗಿ ಯಾಕಮ್ಮ, ಏನಾಯ್ತು ಎನ್ನುತ್ತಾ ಒಳಗೆ ಬಂದವರು ಮೊದಲೇ ಗಾಬರಿಯಾಗಿದ್ದ
ಲಕ್ಷ್ಮಮ್ಮನವರು ಆಚಾರ್ಯರನ್ನು ಕಂಡದ್ದೇ ದುಃಖ ಉಮ್ಮಳಿಸಿ ಬಂದು ಮಾತನಾಡಲೂ ಆಗದೆ ಜೋರಾಗಿ ಅಳುತ್ತಾ ತೊಟ್ಟಿಲಿನ ಕಡೆ ಕೈ ತೋರಿಸಿದರು. ಬಿಸಿಲಿನಿಂದ ಒಳಬಂದಿದ್ದ ಆಚಾರ್ಯರಿಗೆ ಅಲ್ಲಿನ ದೃಶ್ಯ ಕಾಣಲು ಕೆಲವೇ ಕ್ಷಣಗಳು ಹಿಡಿಯಿತು. ಸಾವರಿಸಿಕೊಂಡು ತೊಟ್ಟಿಲಿನ ಕಡೆ ನೋಡಿದ್ದ ಆಚಾರ್ಯರಿಗೂ ಗಾಬರಿಯಾಗಿ ಕ್ಷಣಕಾಲ ಕೈಕಾಲು ತಣ್ಣಗಾಗಿ ಕಂಪಿಸಿದ ಅನುಭವವಾಯಿತು. ತೊಟ್ಟಿಲಿಗೆ ಕಟ್ಟಿದ್ದ ಹಗ್ಗಕ್ಕೆ ಸುಮಾರು 6 ಅಡಿ ಉದ್ದದ ನಾಗರ ಹಾವೊಂದು ಇಳಿಬಿದ್ದಿದ್ದು ಮಲಗಿದ್ದ ಮಗುವಿನತ್ತ ಹೆಡೆಯಾಡಿಸುತ್ತಾ ಮಗುವಿನ ಕೈಕಾಲುಗಳ ಬಡಿತಕ್ಕೆ ತಾಳ ಹಾಕುವಂತೆ ಹೆಡೆಯಾಡಿಸುತ್ತಿತ್ತು. ಮಗುವಿನ ಹಿಡಿತಕ್ಕೆ ಸಿಗದಂತೆ ಅತ್ತಿತ್ತ ಚಲಿಸುತ್ತಿತ್ತು. ಇದ್ದುದರಲ್ಲಿ ಧೈರ್ಯ ತಂದುಕೊಂಡ ಆಚಾರ್ಯರು ಗಟ್ಟಿಯಾಗಿ ಭಗವಂತನ ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದರು. ಇದೇನಪ್ಪ ವಾಸುಕಿ, ಈ ಪುಟ್ಟ ಮಗುವಿನೊಂದಿಗೆ ನಿನ್ನ ಆಟವೇನು? ಅನಂತಾನಂದನಾದ ಶ್ರೀಮನ್ನಾರಾಯಣನನ್ನು ಮಲಗಿಸಿಕೊಂಡ ನಿನ್ನ ಸುಕೋಮಲ ಮೈಗೆ ಈ ನಾರಿನ ಹಗ್ಗ ಚುಚ್ಚುತ್ತಿಲ್ಲವೇನೋ? ನಾಗರಾಜ, ನಾಗೇಂದ್ರ, ಆದಿಶೇಷ, ಸುಬ್ರಹ್ಮಣ್ಯ, ಕಾಪಾಡು ತಂದೆ ಎಂದು ಅನೇಕ ನಾಮಗಳಿಂದ ನಾಗರಾಜನನ್ನು ಪ್ರಾರ್ಥಿಸಿದರು. ಲಕ್ಷ್ಮಮ್ಮನವರ ಕೂಗಾಟ ಕೇಳಿ ಓಡಿ ಬಂದ ಜನ ಹಾವನ್ನು ಮುಗಿಸಿ ಮಗುವನ್ನು ಕಾಪಾಡಲು ಕೋಲು, ಮಚ್ಚು ಮೊದಲಾದ ಆಯುಧ ಹಿಡಿದು ಬಾಗಿಲಿನಲ್ಲಿ ಜಮಾಯಿಸಿ ಆಚಾರ್ಯರನ್ನು ಸರಿಸಿ ಒಳಹೋಗಲು ಧೈರ್ಯ ಸಾಲದೆ ಉಸಿರು ಬಿಗಿ ಹಿಡಿದು ನಿಂತಿದ್ದರು. ಇಷ್ಟೆಲ್ಲ ಗದ್ದಲದ ನಡುವೆಯೂ ಹಾವು ಸ್ವಲ್ಪವೂ ವಿಚಲಿತವಾಗದೆ ಮಗುವಿನೊಂದಿಗಿನ ಆಟವನ್ನು ಮುಂದುವರೆಸಿತ್ತು. ಬಂದವರನ್ನೆಲ್ಲ ಸುಮ್ಮನಿರುವಂತೆ ಆದೇಶಿಸಿದ ಆಚಾರ್ಯರು ಲಕ್ಷ್ಮಮ್ಮನವರಿಗೆ ಒಂದು ಬಟ್ಟಲಿನಲ್ಲಿ ಹಾಲು ತರಲು ಹೇಳಿ ಹಾಲನ್ನು ಮಗುವಿನ ತಲೆಯ ಪಕ್ಕದಲ್ಲಿಟ್ಟು ನಾಗರಾಜನಿಗೊಮ್ಮೆ ಕೈ ಮುಗಿದು, ಸ್ವಾಮಿ, ನಿನ್ನ ಇಚ್ಛೆ ಹೇಗಿದ್ದರೆ ಹಾಗಾಗಲಿ ಎಂದು ಹೇಳಿ ಮನೆ ದೇವರನ್ನು ಪ್ರಾರ್ಥಿಸುತ್ತಾ ನಿಂತರು. ಬಂದ ಜನಗಳೆಲ್ಲ ಒಬ್ಬೊಬ್ಬರು ಒಂದೊಂದು ತೆರನಾಗಿ ಮಾತನಾಡಿಕೊಳ್ಳುತ್ತಾ ಆಚಾರ್ಯರ ಬುದ್ಧಿಗೆ ಶಪಿಸುತ್ತಾ ನಿಂತರು. ಆಟ ಮುಗಿಯಿತೆಂಬ ಹೆಡೆ ಮುದುರಿದ ಹಾವು ನಿಧಾನವಾಗಿ ಕೆಳಗಿಳಿದು ಬಟ್ಟಲಿನಲ್ಲಿದ್ದ ಹಾಲನ್ನು ಕುಡಿದು ನಾಲಿಗೆಯಿಂದ ಮೂತಿಯನ್ನೊಮ್ಮೆ ಸವರಿಕೊಂಡಂತೆ ಮಾಡಿ ತಲೆ ಎತ್ತಿ ಸುತ್ತಲೂ ಒಮ್ಮೆ ನೋಡಿ ಹೆಡೆಯಾಡಿಸಿ ಸರಸರನೆ ಹಗ್ಗವೇರಿ ಹೆಂಚಿನ ಸಂದಿಯಲ್ಲಿ ಮಾಯವಾಯಿತು. ತಕ್ಷಣ ಹೊರಗೋಡಿ ಬಂದ ಜನ ಹೆಂಚಿನ ಸಂದಿಯಿಂದ ಬರುವ ಹಾವನ್ನು ನೋಡಲು ವ್ಯರ್ಥ ಪ್ರಯತ್ನ ನಡೆಸಿದ್ದರು. ಲಕ್ಷ್ಮಮ್ಮ ಮೂರ್ಛಿತರಾಗಿದ್ದ ಸೀತಮ್ಮನವರಿಗೆ ನೀರು ಚಿಮುಕಿಸಿ ಉಪಚರಿಸಿದರು. ಎದ್ದವರೇ ಸೀತಮ್ಮ ಪತಿಯನ್ನು ನೋಡಿ, ಏನು ಅಂದ್ರೆ ಮಗು, ನನ್ನ ಮಗು ಎಂದು ತೊಟ್ಟಿಲಿನ ಕಡೆ ತೋರಿಸುತ್ತಾ ಅಳಲಾರಂಭಿಸಿದರು. ಅಯ್ಯಂಗಾರರು ತೊಟ್ಟಿಲಿನಲ್ಲಿ ಆಡುತ್ತಾ ಮಲಗಿದ್ದ ಮಗುವನ್ನು ಸೀತಮ್ಮನ ಮಡಿಲಿಗೆ ಹಾಕಿ ನಿಟ್ಟುಸಿರು ಬಿಟ್ಟರು. ತಂದೆ ಅನಂತರಾಮ, ಎಲ್ಲ ನಿನ್ನ ಕೃಪೆ ಎಂದು ಕೈ ಮುಗಿದರು. ಅವತ್ತಿನಿಂದ ಈ ಮಗುನ ಎಲ್ರೂ ಅನಂತರಾಮ ಎಂದು ಕರೆಯೋಣ ಎಂದವರೇ ಮತ್ತೆ ದೇವಾಲಯದ ಕಡೆ ಹೆಜ್ಜೆ ಹಾಕಿದರು. ಇವತ್ತಿನಿಂದ ಈ ಮಗುನ ಎಲ್ರೂ ಅನಂತರಾಮ ಎಂದು ಕರೆಯೋಣ ಎಂದವರೇ ಮತ್ತೆ ದೇವಾಲಯದ ಕಡೆ ಹೆಜ್ಜೆ ಹಾಕಿದರು. ಇದುವರೆಗೂ ತಮಗೆ ತೋಚಿದ ಹೆಸರುಗಳಿಂದ ಮುದ್ದಾಡುತ್ತಿದ್ದ ಮಗುವನ್ನು ಎಲ್ಲರೂ ಅನಂತರಾಮು, ಅನಂತು ಎಂದು ಕರೆಯಲಾರಂಭಿಸಿದರು. ಅನಂತರಾಮು ಹಾಗೂ ನರಸಿಂಹಾಚಾರ್ಯರು ಜನಗಳ ದೃಷ್ಟಿಯಲ್ಲಿ ಪವಾಡ ಪುರುಷರಾಗಿ ಬಿಟ್ಟಿದ್ದರು. ಬಾಯಿಂದ ಬಾಯಿಗೆ ಸುದ್ದಿ ಹರಡಿ ನಾಗರಾಜನೊಂದಿಗೆ ಆಡಿದ ಅನಂತರಾಮುವನ್ನು ನೋಡಲು ಜನ ತಂಡೋಪತಂಡವಾಗಿ ಬರಲಾರಂಭಿಸಿದರು. ಅನಂತರಾಮುವನ್ನು ಮುದ್ದಾಡಿ ಕೈ ಮುಗಿದು, ಸೀತಮ್ಮ, ನಿಮ್ಮ ಮಗ ಸಾಮಾನ್ಯ ಅಲ್ಲ, ಬಹಳ ದೊಡ್ಡ ಮನುಷ್ಯ ಆಗ್ತಾನೆ ಅಂತ ಹರಸಿ ಹಾರೈಸಿ ಹೋಗುತ್ತಿದ್ದರು. ಸೀತಮ್ಮ ಪ್ರತಿದಿನ ರಾತ್ರಿ ದೃಷ್ಟಿ ತೆಗೆದು ಮಗುವನ್ನು ಮಲಗಿಸುವ ಮೊದಲು ಅಪ್ಪಿ ಮುದ್ದಾಡಿ ವಾತ್ಸಲ್ಯದಿಂದ ಎದೆಗವಚಿಕೊಂಡು, ದೇವರೇ, ಎಲ್ಲರ ಹರಕೆ ಹಾರೈಕೆಗಳು ನಿಜವಾಗಲಿ ಎಂದು ಪ್ರಾರ್ಥಿಸುತ್ತಿದ್ದರು. ನಾಗರಾಜನ ಮುಖಾಂತರ ಮಗುವಿನ ನಾಮಕರಣ ಶಾಸ್ತ್ರ ಮುಗಿದಂತಾಗಿತ್ತು.
ದಿನ ಕಳೆದಂತೆ ಅನಂತು ಮಗ್ಗುಲಾಗಿ ಅಂಬೆಗಾಲಿಟ್ಟು ಸರಸರನೆ ಮನೆಯಲ್ಲೆಲ್ಲ ಓಡಾಡುತ್ತಿದ್ದ. ವರ್ಷ ತುಂಬುವ ಮೊದಲೇ ಪುಟ್ಟ ಪುಟ್ಟ ಹೆಜ್ಜೆಯಿಟ್ಟು ನಡೆಯಲಾರಂಭಿಸಿದ. ಮನೆಯಲ್ಲಿರುವ ಯಾವ ವಸ್ತುಗಳನ್ನು ನೆಲದ ಮೇಲಿಡುವಂತಿರಲಿಲ್ಲ. ಸೀತಮ್ಮನವರಂತೂ ಅನಂತುವನ್ನು ಹಿಡಿಯುವುದರಲ್ಲೇ ಸುಸ್ತಾಗಿ ಬಿಡುತ್ತಿದ್ದರು. ಅಡುಗೆ ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ವೆಂಕಟಲಕ್ಷ್ಮಮ್ಮ ವಹಿಸಿಕೊಂಡು ಬಿಟ್ಟಿದ್ದರು. ಇದೆಲ್ಲದರ ನಡುವೆ ಸೀತಮ್ಮ 2ನೇ ಬಾರಿಗೆ ಗರ್ಭವತಿಯಾಗಿದ್ದರು. ಈ ವಿಷಯ ತಮ್ಮ ಅರಿವಿಗೆ ಬಂದದ್ದೇ ಸೀತಮ್ಮನವರ ನಡೆ, ನುಡಿ, ಆಚಾರ ವಿಚಾರಗಳಲ್ಲಿ ಮಹತ್ತರವಾದ ಬದಲಾವಣೆಗಳಾದವು. ಯಾವ ಕೆಲಸ ಕಾರ್ಯಗಳಲ್ಲೂ ಉತ್ಸಾಹವಿರಲಿಲ್ಲ. ಸದಾ ಏನನ್ನೋ ಯೋಚಿಸುತ್ತಾ ಶೂನ್ಯವನ್ನು ದಿಟ್ಟಿಸಿ ಕುಳಿತು ಬಿಡುತ್ತಿದ್ದರು. ನರಸಿಂಹಾಚಾರ್ಯರಿಗೆ ಬಿಸಿ ಬಿಸಿ ಕಾಫಿ ಎಂದರೆ ಪ್ರಾಣ. ಒಂದು ದಿನ ಸೀತಮ್ಮನವರು ಅನಂತುವಿನೊಂದಿಗೆ ಹೊರಗೆ ಹೋಗಿದ್ದ ಸಮಯದಲ್ಲಿ ದೊಡ್ಡ ಬೆಳ್ಳಿ ಲೋಟದ ತುಂಬ ಹೊಗೆಯಾಡುತ್ತಿದ್ದ ಬಿಸಿ ಕಾಫಿ ಕೊಟ್ಟ ಲಕ್ಷ್ಮಮ್ಮ ಆಚಾರ್ಯರನ್ನು ಮಾತಿಗೆಳೆದರು. ನರಸಿಂಹ, ಯಾಕೋ ಈಚೆಗೆ ಸೀತನ ನಡವಳಿಕೆ ಸರಿಯಿಲ್ಲ. ಯಾವ ಕೆಲಸದಲ್ಲೂ ಉತ್ಸಾಹ ತೋರುತ್ತಿಲ್ಲ. ಏನೋ ಯೋಚನೆ ಮಾಡ್ತಾ ಶೂನ್ಯ ನೋಡುತ್ತಾ ಕೂತಿರ್ತಾಳೆ. ಅನಂತೂ ಮೇಲೂ ಅಕ್ಕರೆ ಕಮ್ಮಿಯಾದ ಹಾಗಿದೆ. ಈಗಾಗಲೇ ಸೀತಂಗೆ 2 ತಿಂಗಳು. ದಿನದಿಂದ ದಿನಕ್ಕೆ ಕೃಶವಾಗ್ತಿದ್ದಾಳೆ. ಇದು ಹೀಗೆ ಮುಂದುವರೆದರೆ ಮುಂದೆ ತುಂಬ ಕಷ್ಟವಾಗುತ್ತೆ. ಎಷ್ಟು ಕೇಳಿದ್ರೂ ತುಟಿ ಪಿಟಕ್ಕೆನ್ನಲ್ಲ. ಸುಮ್ಮನೆ ಕಣ್ಣೀರು ಹಾಕ್ತಾಳೆ. ಏನೋ ನಿನಗೆ ಹೇಳಬೇಕು ಅನ್ನಿಸ್ತು, ಹೇಳ್ಬಿಟ್ಟೆ ಅಂತ ಹೇಳಿ ಹೊರಟು ಬಿಟ್ರು. ಸದಾ ತಾವಾಯ್ತು ದೇವಸ್ಥಾನವಾಯ್ತು ಎಂದಿರುತ್ತಿದ್ದ ಆಚಾರ್ಯರು ಸೀತಮ್ಮ ಸಣ್ಣಗಾಗಿರುವುದನ್ನು ಗ್ರಹಿಸಿದ್ದರೂ ಅನಂತುವನ್ನು ಹಿಡಿಯೋದ್ರಲ್ಲಿ ಹೀಗಾಗಿರಬೇಕು, ಸರಿ ಹೋಗುತ್ತೆ ಅಂದುಕೊಂಡಿದ್ದರು. ಪಕ್ಕದ ಓಣಿಯ ಭಟ್ಟರ ಮನೆಗೆ ಅರಿಶಿಣ ಕುಂಕುಮಕ್ಕೆ ಹೋಗಿದ್ದ ಸೀತಮ್ಮ ಕಂಕುಳಲ್ಲಿದ್ದ ಅನಂತುವನ್ನು ಕೆಳಗಿಳಿಸಿ ಉಶ್ ಎಂದು ಉಸಿರು ಬಿಡುತ್ತಾ ಕುಸಿದು ಕುಳಿತರು. ಸೀತಾ, ಸ್ವಲ್ಪ ಬಾಯಿಲ್ಲಿ ಎಂದು ಕರೆದದ್ದು ಸೀತಮ್ಮನವರ ಗಮನಕ್ಕೆ ಬರಲಿಲ್ಲ. ಆಚಾರ್ಯರೇ ನಿಧಾನವಾಗಿ ಎದ್ದು ಕಂಬಕ್ಕೆ ಹೊರಗಿ ಕುಳಿತಿದ್ದ ಸೀತಮ್ಮನವರ ಹತ್ತಿರ ಬಂದು ಕುಳಿತು, ಸೀತಾ, ಏನಾಗಿದೆಯೇ ನಿಂಗೆ? ಬರ್ತಾ ಬರ್ತಾ ಹೀಗೆ ಕೃಶವಾಗ್ತಿದ್ದೀಯ. ಏನಾಗ್ತಿದೆ ಅಂತ ಹೇಳು. ಪಂಡಿತರ ಹತ್ರನಾದ್ರೂ ಔಷಧಿ ತರಿಸ್ತೀನಿ. ಅನಂತೂ ಬಸಿರಿನಲ್ಲಿ ನೀನು ಹೇಗೆ ಲವಲವಿಕೆಯಿಂದ ಇರ್ತಿದ್ದೆ, ಈಗ ಯಾಕೆ ಹೀಗೆ ಸೀತಾ? ನಿಂಗೆ ಈಗಲೇ ಇನ್ನೊಂದು ಮಗುವಾಗುವುದು ಬೇಡವಾಗಿತ್ತೇನೆ ಎಂದು ಆತ್ಮೀಯವಾಗಿ ತಲೆ ನೇವರಿಸುತ್ತಾ ಎದೆಗೊರಗಿಸಿಕೊಂಡರು. ಪತಿರಾಯರ ಪ್ರೀತಿ ಹಾಗೂ ಆತ್ಮೀಯತೆ ಅದುವರೆಗೂ ಮಡುಗಟ್ಟಿದ್ದ ಸೀತಮ್ಮನವರ ದುಃಖದ ಕಟ್ಟೆ ಒಡೆದು ಕಣ್ಣುಗಳ ಮೂಲಕ ಹರಿಯಿತು. ಏನು ಅಂದ್ರೆ, ನಾನು ಈ ಭೂಮಿಗೆ ಬಂದ ಕೆಲಸ ಮುಗಿತಾ ಬಂತು. ನಾನು ನಿಮ್ಮನ್ನು ಅನಂತೂನ ಬಿಟ್ಟು ಹೋಗಿಬಿಡ್ತೀನಿ ಎಂದು ಹೇಳುತ್ತಾ ಪತಿಯ ತೊಡೆಯ ಮೇಲೆ ತಲೆಯಿಟ್ಟು ಅಳಲಾರಂಭಿಸಿದರು. ಸೀತಮ್ಮನ ಈ ವರ್ತನೆಯಿಂದ ಕೋಪ ಬಂದರೂ ತಡೆದುಕೊಂಡ ಆಚಾರ್ಯರು, ಏನು ಅಂತ ಮಾತಾಡ್ತೀಯ ಸೀತಾ? ನಿಂಗಾಗ್ಲೇ ಸಾಯೋ ವಯಸ್ಸಾಗಿ ಬಿಡ್ತೇನೆ. ಬಯಸಿ ಬಯಸಿ ಪಡಕೊಂಡ ಅನಂತುವಿನ ಲಾಲನೆ ಪಾಲನೆ ಮಾಡದೆ ಅನಾಥನನ್ನಾಗಿ ಮಾಡ್ತೀಯ. ಅವನ ಆಟಪಾಠಗಳನ್ನು ನೀನು ನೋಡಬೇಡವೇ? ಹೋಗಲಿ, ನಾನೇನು ಮಾಡ್ದೆ ಅಂತ ನನ್ನೂ ಬಿಟ್ಟು ಹೋಗೋ ಮಾತಾಡ್ತಿದ್ದೀಯ? ನೀನು ಹೀಗೆ ಯೋಚನೆ ಮಾಡೋದಾದ್ರೂ ಸರಿನಾ ಸೀತಾ? ನಿಂಗೆ ಹೀಗೆ ಅನ್ಸಕ್ಕೆ ಕಾರಣನಾದ್ರೂ ಹೇಳು ಎಂದು ಪಟ್ಟು ಹಿಡಿದು ಕೇಳಿದರು. ಪತಿಯ ಪ್ರೀತಿಯ ಮಾತುಗಳಿಗೆ ಕರಗಿದ ಸೀತಮ್ಮ, ತಂದೆಯವರು ನುಡಿದ ಭವಿಷ್ಯದಂತೆ ಲೋಕ ಕಲ್ಯಾಣಕ್ಕಾಗಿ ಒಬ್ಬ ಮಗ ಹುಟ್ಟಿದ್ದಾನೆ. ಈಗೊಂದು ಹೆಣ್ಣು ಮಗುವಾಗಿ ಬಿಟ್ಟರೆ ಮುಗಿಯಿತು, ನಾನು ಅನಂತೂನು ನಿಮ್ಮನ್ನು ಎಂದು ಬಿಕ್ಕಲಾರಂಭಿಸಿದರು. ಆಚಾರ್ಯರಿಗೆ ಸೀತಮ್ಮನ ಆಂತರ್ಯದ ಅರಿವಾಗಿತ್ತು. ಉತ್ತರೀಯದ ತುದಿಯಿಂದ ಪತ್ನಿಯ ಕಣ್ಣೀರೊರೆಸಿ ಮೃದುವಾಗಿ ಭುಜ ಎತ್ತಿಡಿದು ಎದುರಿಗೆ ಕೂರಿಸಿಕೊಂಡು ನಗುತ್ತಾ, ಸೀತಾ, ಎಂಥ ಹುಚ್ಚೀನೇ ನೀನು? ನಿಂಗೆ ನಿಮ್ಮಪ್ಪನ ಮೇಲಿರೋ ನಂಬಿಕೆ ನನ್ನ ಮೇಲೆ ಸ್ವಲ್ಪವಾದರೂ ಇದೆ ತಾನೇ? ನನಗೆ ಜ್ಯೋತಿಷ್ಯ ತಿಳಿದಿದೆ ಅಲ್ಲವಾ? ಹೇಳ್ತೀನಿ ಕೇಳು. ಇಲ್ಲ ಸಲ್ಲದ ಇಂತಹ ಯೋಚನೆಯನ್ನು ಬಿಟ್ಟು
ಮೊದಲಿನ ಹಾಗೆ ನಗ್ನಗ್ತಾ ಇರು. ಇನ್ನೂ ಅನಂತು ಮುಂಜಿನೂ ಆಗಿಲ್ಲ. ನಾನಿರುವಾಗಲೇ ನನ್ನನ್ನು ಬಿಟ್ಟು ಹೋಗಕ್ಕೆ ನಿನಗೆ ಹೇಗೆ ಸಾಧ್ಯನೇ ಎಂದು ಅಲ್ಲಾಂದ್ರೆ ಎಂದು ಏನನ್ನೋ ಕೇಳಲು ಮುಂದಾದ ಸೀತಮ್ಮನವರ ಬಾಯಿ ಮುಚ್ಚಿ ಮೃದುವಾಗಿ ಅವರ ಕೆನ್ನೆ ತಟ್ಟಿ ನಕ್ಕು ಎದ್ದು ಹೋಗಿ ಬಿಟ್ಟರು. ಅನಂತುವಿನ ಮುಂಜಿಯಾಗುವವರೆಗೂ ಯಾವುದೇ ತೊಂದರೆಯಿಲ್ಲ ಎಂದ ಪತಿರಾಯರ ಮಾತು ಸೀತಮ್ಮನವರನ್ನು ಮಾನಸಿಕ ಚಿಂತೆಯಿಂದ ದೂರ ಮಾಡಿತು. ದಿನದಿಂದ ದಿನಕ್ಕೆ ದೈಹಿಕವಾಗಿಯೂ ಚೇತರಿಸಿಕೊಂಡರು. ನವಮಾಸ ತುಂಬಿ ಒಂದು ಶುಕ್ರವಾರ ಸಂಜೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದರು. ಯಾವ ತೊಂದರೆಯೂ ಆಗದೆ ಸುಸೂತ್ರವಾಗಿ ಹೆರಿಗೆ ಆದದ್ದರಿಂದ ಆಚಾರ್ಯರು ನಿಟ್ಟುಸಿರು ಬಿಟ್ಟು ಸದ್ಯ ಗೆಲ್ಲಿಸಿದೆ ತಂದೆ ಎಂದು ದೇವರಿಗೆ ದೀರ್ಘದಂಡ ನಮಸ್ಕಾರ ಮಾಡಿದರು. ಶುಕ್ರವಾರ ಸಂಜೆ ಹೆಣ್ಣು ಮಗು ಜನಿಸಿದ್ದರಿಂದ ಮಗುವಿಗೆ ಲಕ್ಷ್ಮೀದೇವಿ ಎಂದು ನಾಮಕರಣ ಮಾಡಿದರು. ಹೋಲಿಕೆಯಲ್ಲಿ ಅನಂತುವಿನಂತಿರದ ಲಕ್ಷ್ಮಿ ಲಕ್ಷಣವಾಗಿ ಮೈಕೈ ತುಂಬಿಕೊಂಡು ತಂದೆಯನ್ನು ಹೋಲುತ್ತಿತ್ತು. ಸೀತಮ್ಮನವರಿಗೆ ಲಕ್ಷ್ಮಿಗಿಂತ ಅನಂತುವನ್ನು ಕಂಡರೆ ತುಸು ಹೆಚ್ಚು ಅಕ್ಕರೆ. ವೆಂಕಟಲಕ್ಷ್ಮಮ್ಮ ಹಾಗೂ ಸೀತಮ್ಮನವರ ಆರೈಕೆಯಲ್ಲಿ ಅನಂತು ಹಾಗೂ ಲಕ್ಷ್ಮಿ ಸೊಂಪಾಗಿಯೇ ಬೆಳೆದರು. 2 ವರ್ಷ ವ್ಯತ್ಯಾಸವಿದ್ದ ಅನಂತು ಲಕ್ಷ್ಮಿ ಆಡುತ್ತಾ ಪಾಡುತ್ತಾ ಜೊತೆಯಾಗೇ ಬೆಳೆದರು. ಲಕ್ಷ್ಮಿ ಅನಂತುವನ್ನು ಮುದ್ದು ಮುದ್ದಾಗಿ ಅಣ್ಣಯ್ಯ ಎಂದು ಕೂಗುತ್ತಾ ಸದಾ ಅವನ ಹಿಂದೆ ಮುಂದೆ ಓಡಾಡುತ್ತಿರುತ್ತಿದ್ದಳು. ಅನಂತುವಿಗೆ ತಂಗಿ ಲಕ್ಷ್ಮಿಯ ಮೇಲೆ ಪ್ರೀತಿಯಿದ್ದರೂ ಆತ ಏಕಾಂತ ಪ್ರಿಯ. ಸದಾ ಯಾವುದರ ಬಗ್ಗೆಯೋ ಯೋಚಿಸುತ್ತಿರುವ ಮುಖಭಾವ. ಲಕ್ಷ್ಮಿಯ ಸಹಜ ಆಟಗಳಾದ ಕುಂಟಾಬಿಲ್ಲೆ, ಜೂಟಾಟ, ಕಣ್ಣಾಮುಚ್ಚಾಲೆಗಳ ಮೇಲೆ ಅನಂತುವಿಗೆ ಒಲವಿರುತ್ತಿರಲಿಲ್ಲ. ಬದಲಾಗಿ ಕಲ್ಲು ಮಣ್ಣುಗಳಿಂದ ದೇವಸ್ಥಾನ ಕಟ್ಟಿ ದೇವರನ್ನಿಟ್ಟು ಪೂಜೆ ಮಂಗಳಾರತಿ ಮಾಡುವುದರಲ್ಲೇ ಖುಷಿ. ಒಂದು ಸಂಜೆ ಯಾವುದೋ ಗಹನವಾದ ಯೋಚನೆಯಲ್ಲಿ ಮಗ್ನನಾಗಿರುವಂತೆ ಕುಳಿತಿದ್ದ ಅನಂತುವನ್ನು ಲಕ್ಷ್ಮಿ ಆಟಕ್ಕೆ ಬರುವಂತೆ ಪೀಡಿಸುತ್ತಿದ್ದಳು. ಹೋಗೆ, ನಿನ್ನಾಟ ನಂಗಿಷ್ಟ ಇಲ್ಲ. ನನ್ನಾಟಕ್ಕೆ ಬರೋದಾದ್ರೆ ಹೇಳು, ಆಡೋಣ ಎಂದಿದ್ದ. ಬೇಡ ಅಂದ್ರೆ ಅದೂ ಇರಲ್ವಲ್ಲ ಅಂತ ಲಕ್ಷ್ಮಿ ಒಪ್ಪಿದಳು. ಅನಂತುವಿನ ಆದೇಶದಂತೆ ಮನೆ ಮುಂದೆ ಬಿದ್ದಿದ್ದ ಇಟ್ಟಿಗೆಗಳನ್ನೆಲ್ಲ ಆರಿಸಿ ತಂದಿದ್ಲು. ಅನಂತುವಿನ ಮುಖ ಅರಳಿತ್ತು. ಇಟ್ಟಿಗೆಗಳನ್ನೆಲ್ಲ ಜೋಡಿಸಿ ಪುಟ್ಟ ಗುಡಿ ಕಟ್ಟಿ ಅದರೊಳಗೊಂದು ದುಂಡಗಿನ ಕಲ್ಲಿಟ್ಟು ಗುಡಿಯ ಮುಂದೆ ರಂಗೋಲಿ ಇಡುವಂತೆ ಅಪ್ಪಣೆ ಮಾಡಿದ. ಲಕ್ಷ್ಮಿಯು ಸಂಭ್ರಮದಿಂದ ತನಗೆ ತೋಚಿದಂತೆ ರಂಗೋಲಿ ಇಟ್ಟಿದ್ದಳು. ಅನಂತು ಅಮ್ಮನಿಗೆ ಪೂಸಿ ಹೊಡೆದು ಪ್ರಸಾದಕ್ಕೆಂದು ಅವಲಕ್ಕಿ ಬೆಲ್ಲ ಕಲಸಿ ತಂದಿದ್ದ. ಲಕ್ಷ್ಮಿ ಹೋಗಿ ರಾಮು, ರಂಗ, ಸುಬ್ಬು, ವೆಂಕಟೇಶ ಎಲ್ಲಾರನ್ನೂ ಕರೆದುಕೊಂಡು ಬಾ. ಪೂಜೆಗೆ ಜನ ಇಲ್ಲ ಅಂದರೆ ಚೆನ್ನಾಗಿರಲ್ಲ. ಬರಲ್ಲ ಅಂದರೆ ಪ್ರಸಾದ ಕೊಡ್ತಾರೆ ಅನ್ನು. ಬಂದೇ ಬರ್ತಾರೆ ಎಂದಿದ್ದ. ಅನಂತುವಿನ ಯೋಚನೆ ಸರಿಯಾಗೇ ಇತ್ತು. ಪ್ರಸಾದದ ಆಸೆಗೆ ಎಲ್ಲ ಬಂದಿದ್ರು. ಅನಂತುವಿನ ಪೂಜೆಯ ಆಟ ಆರಂಭವಾಗಿತ್ತು. ಅನಂತುವಿನ ಪೂಜಾ ಪ್ರೌಢಿಮೆಯನ್ನು ನೋಡುತ್ತಾ ಸೀತಮ್ಮ ಮುಂಬಾಗಿಲಿನ ಚೌಕಟ್ಟಿಗೊರಗಿ ಕೂತು ಆನಂದಿಸ್ತಿದ್ರು. ಮಂಗಳಾರತಿ ಮಾಡಿದ ಅನಂತು ಎಲ್ಲರಿಗೂ ತೀರ್ಥ ಕೊಟ್ಟು ಅನಂತುವನ್ನು ಕೀಟಲೆ ಮಾಡಲೆಂದು ಸುಬ್ಬು ಕಪಟ ವಿನಯ ತೋರುತ್ತಾ, ಸ್ವಾಮಿ, ನನ್ನ ಪರೀಕ್ಷೆ ಮುಗಿದಿದೆ, ನಾನು ಪಾಸಾಗ್ತೀನ ಅಂತ ದೇವರನ್ನು ಕೇಳಿ ಹೇಳಿ ಅಂದ. ಅಪ್ಪ ಪೂಜೆ ಮಾಡೋ ದೇವಸ್ಥಾನದಲ್ಲೂ ಹೀಗೆ ತಾನೇ ನಡೆಯೋದು. ಭಕ್ತರು ಅಪ್ಪನ ಕಾಲಿಗೆ ನಮಸ್ಕಾರ ಮಾಡಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ತೋಡಿಕೊಳ್ಳುತ್ತಿದ್ದರು. ಅಪ್ಪ ದೇವರಿಗೆ ಕೈ ಮುಗಿದು ಪ್ರಾರ್ಥಿಸಿ ಕ್ಷಣಕಾಲ ಕಣ್ಮುಚ್ಚಿ ಭಕ್ತರಿಗೆ ಪರಿಹಾರ ಸೂಚಿಸುತ್ತಿದ್ದರು. ಅನಂತುಗೆ ನಗು ಬಂದರೂ ತಡೆದುಕೊಂಡು ತಾನು ಕ್ಷಣಕಾಲ ಕಣ್ಮುಚ್ಚಿ ನಂತರ, ಸುಬ್ಬು, ನಿಂಗೆ ವಿದ್ಯೆ ಹತ್ತಲ್ಲ, ನೀನು ಈ ಸಾರಿ ಫೇಲೇ ಅಂದ. ಸುಬ್ಬುಗೆ ಕೋಪ ಬಂದು ಅನಂತೂನ ಹೊಡೆಯಲು ಮನೆ ಸುತ್ತ 2 ಸುತ್ತು ಅಟ್ಟಾಡಿಸಿದ. ಕೊನೆಗೆ ಸೀತಮ್ಮ ಅಡ್ಡ ಬಂದು ಸುಬ್ಬುನ ಸಮಾಧಾನ ಪಡಿಸಿದ್ರು. ಆದರೆ ಪರೀಕ್ಷೆ ಫಲಿತಾಂಶ ಮಾತ್ರ ಅನಂತು ನುಡಿದಂತೆ ಆಗಿತ್ತು. ಕೊನೆಗೆ ಸೀತಮ್ಮ ಅಡ್ಡ ಬಂದು ಸುಬ್ಬುನ ಸಮಾಧಾನ ಪಡಿಸಿದ್ರು. ಆದರೆ ಪರೀಕ್ಷೆ ಫಲಿತಾಂಶ ಮಾತ್ರ
ಅನಂತು ನುಡಿದಂತೆ ಆಗಿತ್ತು. ಹೀಗೆ ಇನ್ನೂ ಅನೇಕ ಸಂದರ್ಭಗಳಲ್ಲಿ ಅನಂತುವಿನ ಮಾತು ನಿಜವಾಗಿತ್ತು. ಗಟ್ಟಿಮುಟ್ಟಾಗಿ ಆರೋಗ್ಯದಿಂದ ಓಡಾಡಿಕೊಂಡಿದ್ದ ವೆಂಕಟೇಶನ ಅಜ್ಜಿ ಸತ್ತಾಗಲಂತೂ ವೆಂಕಟೇಶನ ತಂದೆ ನರಸಿಂಹಾಚಾರ್ಯರನ್ನು ಹುಡುಕಿಕೊಂಡು ಮನೆಗೇ ಬಂದು ಬಿಟ್ಟಿದ್ರು. ಸ್ವಾಮಿ, ಅನಂತು ನಾಲಿಗೆಯಲ್ಲಿ ಮಚ್ಚೆಗಿಚ್ಚೆ ಏನಾದ್ರೂ ಇದೆಯಾ ಅಂತ ನೋಡಿ. ಈಚೀಚೆಗೆ ಅವನು ನುಡಿದದ್ದೆಲ್ಲ ನಿಜವಾಗ್ತಿದೆ ಅಂತ ಹುಡುಗರೆಲ್ಲ ಮಾತಾಡ್ಕೋತಿದ್ದಾವೆ. ವಾರದ ಹಿಂದೆ ವೆಂಕಟೇಶ, ನಿಮ್ಮಜ್ಜಿ ಸದ್ಯದಲ್ಲೇ ಸಾಯ್ತಾರೆ ಅಂದಿದ್ದಂತೆ. ಆರೋಗ್ಯವಾಗಿ ಓಡಾಡಿಕೊಂಡಿದ್ದ ನಮ್ಮತ್ತೆ ಇದ್ದಕ್ಕಿದ್ದಂಗೆ ಮಧ್ಯಾಹ್ನ ನರಸಿಂಹನ ಪಾದ ಸೇರಿದ್ರು ಅಂತ ಅಲವತ್ತುಕೊಂಡ್ರು. ಏನು ಹೇಳಬೇಕೆಂದು ತಿಳಿಯದಾದ ಆಚಾರ್ಯರು, ಏನೋ ಚಿಕ್ಕ ಹುಡುಗರಾಯರೇ, ತಿಳಿಯದೆ ಏನೋ ಹೇಳಿದಾನೆ, ಕ್ಷಮಿಸಿಬಿಡಿ, ನಾನು ಅವನಿಗೆ ಬುದ್ಧಿ ಹೇಳ್ತೀನಿ ಎಂದು ಅನಂತುವನ್ನು ಕರೆದು, ಅನಂತು, ನೀನು ಹೀಗೆಲ್ಲ ಮಾತಾಡಬಾರ್ದು ಕಣೋ. ವೆಂಕಟೇಶ, ಸುಬ್ಬ, ರಾಮು ಹತ್ರ ಎಲ್ಲ ಏನೇನೋ ಹೇಳಿದೀಯಂತೆ. ಮಕ್ಕಳು ಹಾಗೆಲ್ಲ ಕೆಟ್ಟ ಮಾತು ಆಡಬಾರದಪ್ಪ ಎಂದು ಗದರಿದರು. ಅಲ್ಲಿಯವರೆಗೂ ತಲೆ ತಗ್ಗಿಸಿ ನಿಂತಿದ್ದ ಅನಂತು ಕತ್ತೆತ್ತಿ ತೀಕ್ಷ್ಣವಾಗಿ ಅಪ್ಪನ ಕಡೆ ನೋಡಿ, ಇದ್ದದ್ದು ಇದ್ದಂಗೆ ಹೇಳ್ದೆ, ಅದ್ರಲ್ಲೇನ್ ತಪ್ಪು ಎಂದು ಹಿಡಿಯಲು ಬಂದ ಅಪ್ಪನ ಕೈಗೆ ಸಿಗದೆ ಹೊರಗೋಡಿದ. ಎಲ್ಲವನ್ನೂ ಗಮನಿಸುತ್ತಾ ಬಾಗಿಲಲ್ಲಿ ನಿಂತಿದ್ದ ಸೀತಮ್ಮ ಅನಂತುವನ್ನು ತಡೆದು ಕೆನ್ನೆಗೊಂದು ಮುತ್ತು ಕೊಟ್ಟು, ಅನಂತು, ನಿಂಗೆ ಮುಂದೆ ನಡೆಯೋದೆಲ್ಲ ಗೊತ್ತಾಗುತ್ತೇನೋ? ಹಾಗಾದ್ರೆ ನಾನು ಯಾವಾಗ ಸಾಯ್ತೀನಿ ಹೇಳು ಅಂದ್ರು. ಮೊದಲೇ ಕೋಪಗೊಂಡಿದ್ದ ನರಸಿಂಹಾಚಾರ್ಯರ ಕೋಪ ನೆತ್ತಿಗೇರಿತು. ದಡಬಡನೆ ಬಾಗಿಲಿಗೆ ಬಂದವರೇ ಅನಂತುವನ್ನು ಸೀತಮ್ಮನ ಕೈಯಿಂದ ಬಿಡಿಸಿ ತಮ್ಮೆಡೆಗೆ ಎಳೆದುಕೊಂಡು, ಸೀತಾ, ನಿಂಗೇನಾದ್ರೂ ಬುದ್ಧಿ ಗಿದ್ದಿ ಇದೆಯೇನೆ? ಮಕ್ಕಳೆದುರಿಗೆ ಏನು ಹೇಳಬೇಕು, ಏನು ಹೇಳಬಾರದು ಅನ್ನೋ ಪರಿಜ್ಞಾನನೂ ಇಲ್ವಲ್ಲೇ? ಯಾವಾಗ್ಲೂ ಸಾವಿಂದೇ ಚಿಂತೆ ನಿಂಗೆ. ನಾನು ಸತ್ತ ಮೇಲೆ ಸಾಯ್ತೀಯಂತೆ, ಸುಮ್ನಿರು ಅಂತ ಹೇಳಿ ಬಿರುಗಾಳಿಯಂತೆ ಹೊರಟು ಬಿಟ್ರು. ಪತಿರಾಯರ ಇಂತಹ ಪ್ರತಿಕ್ರಿಯೆಯನ್ನು ಎದುರು ನೋಡಿರದಿದ್ದ ಸೀತಮ್ಮ ಮಂಕಾಗಿ ನಿಂತು ಬಿಟ್ರು. ಅಪ್ಪ ಹೇಳಿದ್ದು ನಿಜಾನೇ ಎಂದು ತನ್ನಲ್ಲೇ ಗೊಣಗಿಕೊಂಡ ಅನಂತು ಅಪ್ಪನ ಹಿಂದೆ ಓಡಿದ್ದ. ಅನಂತುವಿಗೆ 9 ವರ್ಷ ತುಂಬಿತ್ತು. ಪ್ರತಿದಿನ ಅವನು ಯಾಂತ್ರಿಕವಾಗಿ ತನ್ನ ಜೊತೆಯ ಹುಡುಗನೊಂದಿಗೆ ಶಾಲೆಗೆ ಹೋಗಿ ಬರುವ ಶಾಸ್ತ್ರ ಮಾಡುತ್ತಿದ್ದರೂ ಅವನ ಮನಸ್ಸೆಲ್ಲ ದೇವಸ್ಥಾನ ಹಾಗೂ ದೇವರುಗಳ ಕಡೆಗೇ ಇತ್ತು. ಇಷ್ಟು ಹೊತ್ತಿಗೆ ಅಪ್ಪ ಅಭಿಷೇಕ ಮುಗಿಸಿ ದೇವರಿಗೆ ಅಲಂಕಾರ ಮಾಡಿರಬೇಕು ಎಂದು ಯೋಚಿಸುತ್ತಿರುವಾಗಲೇ ದೇವಸ್ಥಾನದ ಗಂಟೆಯ ಸದ್ದು ಕೇಳಿ ಬರುತ್ತಿತ್ತು. ಮಂಗಳಾರತಿ ನಡೆಯುತ್ತಿದೆ ಅಂತ ಕೂತಲ್ಲಿಂದಲೇ ದೇವಾಲಯದ ಕಡೆ ಮುಖ ಮಾಡಿ ಕೈಯೆತ್ತಿ ಮುಗಿದು ಕಣ್ಮುಚ್ಚಿ ನಮಸ್ಕರಿಸುತ್ತಿದ್ದ ವೆಂಕಣ್ಣ ಮಾಸ್ತರರಿಗೂ ಅನಂತು ಹಾಗೂ ಆತನ ಮನೆತನದ ಬಗ್ಗೆ ಗೌರವ ಹಾಗೂ ಆದರಗಳಿದ್ದುದರಿಂದ ತಾವು ಮನಸ್ಸಿನಲ್ಲೇ ದೇವರಿಗೆ ನಮಿಸಿ ನಕ್ಕು ಸುಮ್ಮನಾಗುತ್ತಿದ್ದರು. ಅನಂತು, ದೇವರು ಅಂದರೆ ಅದೆಷ್ಟು ಭಕ್ತಿನೋ ನಿನಗೆ, ನಿನ್ನನ್ನ ಮಗನಾಗಿ ಪಡೆಯಲಿಕ್ಕೆ ಅಪ್ಪ ಅಮ್ಮ ಅದೆಷ್ಟು ಪುಣ್ಯ ಮಾಡಿದ್ರೋ ಎಂದು ಹೊಗಳುತ್ತಾ ನೋಡಿದ್ರೇನೆ ಅನಂತುಗೆ ದೇವರು ಅಂದರೆ ಎಷ್ಟು ಶ್ರದ್ಧೆ, ಭಕ್ತಿ. ಪೂರ್ವಜನ್ಮದ ಪುಣ್ಯ ಫಲ ಇದ್ದರೆ ಮಾತ್ರ ಹೀಗಿರಲು ಸಾಧ್ಯ. ಹೋದ ಜನ್ಮದಲ್ಲಿ ಅನಂತು ಏನಾಗಿದ್ನೋ ಎಂದು ಅಭಿಮಾನದಿಂದ ಅನಂತುವಿನ 2 ಭುಜ ಹಿಡಿದು ಪ್ರೀತಿ ತೋರಿದ್ದರು. ಪಾಠ ಕೇಳುತ್ತಾ ಕುಳಿತಿದ್ದ ಅನಂತುವಿನ ಮನಸ್ಸು ತನ್ನ ಪೂರ್ವಜನ್ಮದ ವಾಸನೆ ಹಿಡಿದು ಹೊರಟಿತ್ತು. ತಾನು ರಾಮದಾಸನಾಗಿ ಜನಿಸಿದ್ದು ಹಸೆಮಣೆಯ ಮೇಲೆ ಬಲವಂತವಾಗಿ ಕುಳಿತಿದ್ದವನು ಯಾರ ಅರಿವಿಗೂ ಬರದಂತೆ ಅಲ್ಲಿಂದ ಓಡಿ ಅಡವಿ ಸೇರಿ ಅಹೋರಾತ್ರಿ ರಾಮನಾಮ ಸ್ಮರಣೆ ಮಾಡಿದ್ದು ತನ್ನನ್ನು ಪರೀಕ್ಷಿಸಲು ಹನುಮಂತನೇ ಹೆಬ್ಬುಲಿಯಾಗಿ ಬಂದು ಹೆದರಿಸಿ ನಂತರ ಪ್ರತ್ಯಕ್ಷನಾಗಿ ನಿಜರೂಪ ತೋರಿ ರಾಮ ತಾರಕ ಮಂತ್ರ ಉಪದೇಶ ಮಾಡಿದ್ದು, ನಂತರ ಪಂಢರಾಪುರದಲ್ಲಿ ಪ್ರತ್ಯಕ್ಷ ದರ್ಶನ ನೀಡಿ ಕೃತಾರ್ಥನನ್ನಾಗಿಸಿ ಲೋಕ ಕಲ್ಯಾಣಾರ್ಥವಾಗಿ ಛತ್ರಪತಿ ಶಿವಾಜಿ ಮಹಾರಾಜನ ಹತ್ತಿರ ಹೋಗಲು ಆದೇಶಿಸಿ ಶಿವಾಜಿ ಮಹಾರಾಜನಿಗೆ ಮಾರ್ಗದರ್ಶನ ಕೊಡಿಸಿದ್ದು ಗೋದಾವರಿ ತೀರದ ಪುಣ್ಯಕ್ಷೇತ್ರ
ಭದ್ರಾಚಲದಲ್ಲಿ ಜನ್ಮ ತಳೆಯುವಂತೆ ಮಾಡಿ ಶ್ರೀರಾಮನ ಆದೇಶದಂತೆ ಸರಕಾರದ ಖಜಾನೆಯನ್ನೇ ಲೂಟಿ ಮಾಡಿ ದೇವಾಲಯವನ್ನು ವಿಸ್ತರಿಸಿ ಛತ್ರ ಚಾವಡಿ ಪ್ರಾಕಾರ ಮಂಟಪಗಳನ್ನು ಕಟ್ಟಿಸಿ ಬಂಧಿಸಲ್ಪಟ್ಟು ಬಂದೀಖಾನೆ ಸೇರಿದ್ದು ಭಕ್ತನ ದೀನಸ್ಥಿತಿಯನ್ನು ನೋಡಲಾರದೆ ಸೀತಾಮಾತೆ ಕನಿಕರಗೊಂಡು ಪತಿ ಶ್ರೀರಾಮಚಂದ್ರನಲ್ಲಿ ವಿನಂತಿಸಿಕೊಂಡು ಬಂಧ ವಿಮೋಚನೆಯಾಗಿದ್ದು, ಇನ್ನು ಸಾಕು ತಂದೆ, ನಿನ್ನ ಪಾದದಡಿ ನನಗೊಂದು ಚೂರು ಜಾಗ ಕೊಡು, ನೆಮ್ಮದಿಯಾಗಿ ಇದ್ದು ಬಿಡುತ್ತೇನೆ ಎಂದು ಶರಣಾಗಿ ಬಂದವನನ್ನು ಮತ್ತೆ ಹೊಳೆಹೊನ್ನೂರಿನಲ್ಲಿ ಜನ್ಮ ತಾಳುವಂತೆ ಮಾಡಿತ್ತು. ಹೀಗೆ ವಿಚಾರಲಹರಿ ಇನ್ನೂ ಮುಂದುವರೆದು ಭವಿಷ್ಯದೆಡೆಗೂ ಹೋಗುತ್ತಿತ್ತೇನೋ. ಶಾಲೆಯ ಗಂಟೆ ಹಾಗೂ ಮನೆಗೆ ಹೋಗುವ ಮಕ್ಕಳ ಹೊಯ್ದಾಟದ ಸದ್ದು ಅನಂತೂವನ್ನು ವಾಸ್ತವಕ್ಕೆ ಕರೆತಂದಿದ್ದು. ಅನಂತೂವು ಹುಡುಗರ ಹಿಂದೆ ಯಾಂತ್ರಿಕವಾಗಿ ನಡೆದು ಮನೆ ಸೇರಿದ. ದೂರದಿಂದಲೇ ಅನಂತೂವನ್ನು ಗಮನಿಸಿದ ನರಸಿಂಹಾಚಾರ್ಯರ ಮುಖದಲ್ಲಿದ್ದ ವಿಶೇಷವಾದ ವರ್ಚಸ್ಸನ್ನು ಕಂಡು ತಕ್ಷಣ ಪಂಚಾಂಗ ಪರಿಶೀಲನೆ ಅನಂತೂವಿಗೆ ಗುರುಬಲವಿರುವುದನ್ನು ಖಚಿತಪಡಿಸಿಕೊಂಡು ಯಾವ ಲೋಪದೋಷಗಳೂ ಬಾರದಂತೆ ಬ್ರಹ್ಮೋಪನಯನ ಮಹೋತ್ಸವವನ್ನು ನೆರವೇರಿಸಿದರು. ಗಾಯತ್ರಿ ಮಂತ್ರೋಪದೇಶ ಹಾಗೂ ಅನುಷ್ಠಾನಗಳಿಂದ ಅನಂತೂವಿನಲ್ಲಿ ಮಹತ್ತರವಾದ ಬದಲಾವಣೆಗಳಾದವು. ಕಳೆದ 5-6 ವರ್ಷ ತಂದೆಯವರಿಂದ ನಿಯಮಿತವಾಗಿ ಸಂಸ್ಕೃತ ಪಾಠವು ನಡೆಯುತ್ತಿದ್ದರಿಂದ ಅನಂತು ತ್ರಿಕಾಲ ಸಂಧ್ಯಾ ವಂದನೆ ಮಾಡುತ್ತಾ ತನ್ನ ಜೊತೆಗಾರರೊಂದಿಗೆ ಆಡುವುದನ್ನೂ ಬಿಟ್ಟು ಸದಾ ತನ್ನ ತಂದೆಯವರೊಂದಿಗೆ ಕಾಲ ಕಳೆಯುತ್ತಾ ಅವರ ಪೂಜಾ ಕ್ರಮ ಹಾಗೂ ವೇದ ಮಂತ್ರಗಳನ್ನು ಶೀಘ್ರವಾಗಿ ಕಲಿತ. ನಿರಂತರ ಓಡಾಟದಿಂದ ದಣಿದಿದ್ದ ನರಸಿಂಹಾಚಾರ್ಯರು ಚಳಿ ಜ್ವರ ಬಂದು ಮಲಗಿದ್ದವರು 10 ದಿನವಾದರೂ ನಿತ್ರಾಣದಿಂದ ಚೇತರಿಸಿಕೊಂಡಿರಲಿಲ್ಲ. ಪೂಜೆಯ ಹೊಣೆ ಅನಂತೂವಿನ ಪಾಲಿಗೆ ಬಂದಿತ್ತು. ದೊಡ್ಡ ವಿದ್ವಾಂಸ ಆಗಮಿಕರಂತೆ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡುತ್ತಿದ್ದ ಅನಂತೂವನ್ನು ಜನ ಕೊಂಡಾಡಿದರು. ಚೇತರಿಸಿಕೊಂಡು ದೇವಾಲಯಕ್ಕೆ ಬರಲಾರಂಭಿಸಿದರು. ಕೂಡ್ಲಿಯವರೆಗೆ ಹೋಗಿ ಬರುವುದು ಆಚಾರ್ಯರಿಗೆ ಕಷ್ಟ ಸಾಧ್ಯವಾದುದರಿಂದ ಅನಂತೂವೇ ಕೂಡ್ಲಿ ಚಿಂತಾಮಣಿ ನರಸಿಂಹನ ಪೂಜೆಗೆ ಹೋಗಿ ಬರಲಾರಂಭಿಸಿದರು. ಸಂಗಮ ಸ್ನಾನಕ್ಕೆಂದು ಬಂದಿದ್ದ ಪಿಳ್ಳಯ್ಯನಗಿರಿಯ ಜನ ನರಸಿಂಹಸ್ವಾಮಿಯ ದರ್ಶನ ಮಾಡಿ ಅನಂತುವಿನ ಶ್ರದ್ಧೆ ಭಕ್ತಿ ಹಾಗೂ ಪೂಜಾ ಪ್ರೌಢಿಮೆ ಕಂಡು ಇಂತಹವರೇ ತಮ್ಮೂರಿನ ರಂಗನಾಥನ ಪೂಜೆಗೆ ಇದ್ದಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಮಾತಾಡಿಕೊಂಡರು. ತಮ್ಮ ಆರೋಗ್ಯದಲ್ಲಾದ ದಿಢೀರ್ ಏರುಪೇರಿನಿಂದ ತುಸು ಚಿಂತಿತರಾದ ಆಚಾರ್ಯರು ಶಿವಮೊಗ್ಗ ಕೋಟೆ ಆಂಜನೇಯನ ದೇವಾಲಯದಲ್ಲಿ ಅರ್ಚಕರಾಗಿದ್ದ ಕೃಷ್ಣ ಅಯ್ಯಂಗಾರರಿಗೆ ತಮ್ಮ ಮಗಳು ಲಕ್ಷ್ಮಿಯನ್ನು ಕೊಟ್ಟು ಮದುವೆ ಮಾಡಲು ಮಾತುಕತೆ ಮುಗಿಸಿದರು. ಲಕ್ಷ್ಮಿಯ ಮದುವೆ ಸುಮುಹೂರ್ತದಲ್ಲಿ ಯಾವ ತಡೆಗಳೂ ಇಲ್ಲದೆ ಸುಸೂತ್ರವಾಗಿ ನಡೆದು ಆಚಾರ್ಯರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಲಕ್ಷ್ಮಿಯನ್ನು ಸಾಕಿ ಸಲುಹಲು ಪ್ರಮುಖ ಪಾತ್ರ ವಹಿಸಿ ಇತ್ತೀಚೆಗೆ ತಮ್ಮನ್ನಗಲಿದ್ದ ವೆಂಕಟಲಕ್ಷ್ಮಮ್ಮನವರ ನೆನಪು ಲಕ್ಷ್ಮಿಯಾದಿಯಾಗಿ ಆಚಾರ್ಯ ದಂಪತಿಗಳ ಕಣ್ಣುಗಳಲ್ಲಿ ನೀರಾಡಿಸಿತ್ತು. ಒಂದು ಒಳ್ಳೆಯ ದಿನ ನೋಡಿ ಲಕ್ಷ್ಮಿಯನ್ನು ಕಳಿಸಿಕೊಡುವುದಾಗಿ ಹೇಳಿದ್ದರಿಂದ ಲಕ್ಷ್ಮಿ ಇನ್ನೂ ತವರು ಮನೆಯಲ್ಲೇ ಇದ್ದಳು. ಒಂದು ದಿನ ಜನಾರ್ದನನ ಪೂಜೆ ಮುಗಿಸಿ ದಿನದಂತೆ ತೀರ್ಥ ಪ್ರಸಾದದೊಂದಿಗೆ ಮನೆಗೆ ಬಂದ ಆಚಾರ್ಯರು ತುಸು ಆಯಾಸಗೊಂಡಿದ್ದು ಸೀತಾ ಎಂದು ತೀರ್ಥ ಕೊಡಲು ಕೂಗಿದವರು ಹಾಗೆ ಆಯಾಸದಿಂದ ಚಾಪೆ ಮೇಲೆ ಮಲಗಿದರು. ಅಡುಗೆ ಮನೆಯಿಂದ ತೀರ್ಥ ತೆಗೆದುಕೊಳ್ಳಲು ಕೈ ಒರೆಸಿಕೊಂಡು ಬಂದ ಸೀತಮ್ಮ ತೀರ್ಥವನ್ನು ಕೊಡದೆ ಚಾಪೆಯ ಮೇಲೆ ಮಲಗಿರುವುದನ್ನು ಕಂಡು ಗಾಬರಿಯಾಗಿ ಯಾಕ್ರಿ ಏನಾಯ್ತು ಎನ್ನುತ್ತಾ ಪತಿಯ ಬಳಿ ಧಾವಿಸಿ ಬಂದು ಏನೂ ತೋಚದೆ ಗರಬಡಿದವರಂತೆ ನಿಂತು ಬಿಟ್ಟರು. ಕ್ಷಣಾರ್ಧದಲ್ಲಿ ಸೀತಮ್ಮನವರ ತಲೆಯಲ್ಲಿ ಅನೇಕ ವಿಚಾರಗಳು ಸುಳಿದು ಕಂಗಾಲು ಮಾಡಿ ಬಿಟ್ಟಿತ್ತು. ಇಂತಹ ಸಮಯದಲ್ಲಿ ಅನಂತೂನೂ ಇಲ್ಲವಲ್ಲ ಎಂದು ಕಣ್ಣೀರಿಡುತ್ತಾ ಮಂಡಿಯೂರಿ ಕುಳಿತು ಪತಿಯ ಕೈಗಳನ್ನು ಹಿಡಿದುಕೊಂಡು ಏನಾಗ್ತಿದೆ ಅಂದ್ರೆ ಯಾಕೆ ಹೀಗೆ ಮಲಗಿಬಿಟ್ರಿ ಎಂದು ಅಳಲಾರಂಭಿಸಿದಳು. ಸೀತಾ,
ಅನಂತು, ನೀನು ಹೇಳ್ತಿದ್ದ ಹಾಗೆ ಒಂದು ಅಮೂಲ್ಯ ರತ್ನ ಕಣೆ. ಅನಂತುನ ಚೆನ್ನಾಗಿ ನೋಡ್ಕೊ. ಲಕ್ಷ್ಮಿ ಬಗ್ಗೆ ಏನು ಯೋಚನೆ ಮಾಡಬೇಡ. ಅವಳ ಗಂಡ ಒಳ್ಳೆ ಹುಡುಗ. ಲಕ್ಷ್ಮೀನ ಚೆನ್ನಾಗೇ ನೋಡ್ಕೋತಾನೆ. ಯಾವತ್ತೂ ದೇವರನ್ನ ಮರಿಬೇಡ. ಯಾರು ಕೈ ಬಿಟ್ರು ಕೊನೆಗೆ ಕೈ ಹಿಡಿಯೋನು ಅವನೇ ಎಂದು ಇನ್ನೂ ಏನೇನೋ ಹೇಳಲು ಹೊರಟಿದ್ದ. ಪತಿಯ ಕೈಗಳನ್ನು ಬಿಗಿಯಾಗಿ ಹಿಡಿದುಕೊಂಡ ಸೀತಮ್ಮ ಅವರ ಎದೆಯ ಮೇಲೆ ತಲೆಯಿಟ್ಟು ಕಣ್ಣೀರಿಡುತ್ತಾ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಅನಂತೂನೂ ಇಲ್ಲ, ಕೂಡ್ಲಿಗೆ ಹೋಗಿದ್ದಾನೆ. ಅವನ್ನ ಕರ್ಕೊಂಡು ಬರಕ್ಕೆ ಯಾರನ್ನಾದ್ರೂ ಕಳಿಸ್ಲಾ ಎಂದು ರೋಧಿಸುತ್ತಿದ್ದ ಸೀತಮ್ಮನವರನ್ನು ತಡೆದ ಆಚಾರ್ಯರು, ಬೇಡ ಸೀತಾ, ಯಾರನ್ನೂ ಕಳಿಸೋದು ಬೇಡ. ಅವನಿಗೆ ಎಲ್ಲ ಗೊತ್ತಾಗುತ್ತೆ. ತ್ರಿಕಾಲಜ್ಞಾನಿ ಅವನು. ಇನ್ನೇನು ಬಂದು ಬಿಡ್ತಾನೆ. ಸೀತಾ ಹುಟ್ಟಿದಾಗಲೇ ಸಾವು ನಿಶ್ಚಯವಾಗಿ ಬಿಟ್ಟಿರುತ್ತೆ. ಲಕ್ಷ್ಮಿ ಹುಟ್ಟುವ ಮೊದಲಿನಿಂದಲೇ ನೀನು ಸಾಯಲು ಬಯಸಿದ್ದೆ. ಆದರೆ ಅದು ಸಾಧ್ಯವಾಯಿತೇ? ಸೀತಾ, ನನಗಾಗಿ ನೀನು ಅಳಬಾರದು. ಹಾಗಂತ ಮಾತು ಕೊಡು ಎನ್ನುತ್ತಾ ಸೀತಮ್ಮನವರ ಕೈಗಳನ್ನು ಬಿಗಿಯಾಗಿ ಹಿಡಿದುಕೊಂಡರು. ಸೀತಮ್ಮನವರ ಕಂಠ ಬಿಗಿದಿತ್ತು. ಕಣ್ಣೀರು ಕೋಡಿಯಾಗಿ ಹರಿಯಿತು. ಏನು ಅಂದರೆ, ತುಂಬ ಚೆನ್ನಾಗಿ ಹೇಳಿದ್ರಿ. ನೀವು ಹೋದ ಮೇಲೂ ನಾನು ಬದುಕಿರೋದೇ ಎಂದು ಕೇಳುತ್ತಿರುವಾಗಲೇ ಆಚಾರ್ಯರು ದೀರ್ಘವಾದ ಉಸಿರು ಎಳೆದುಕೊಂಡು, ಸೀತಾ, ದೇವರ ತೀರ್ಥ ಹಾಕು ಎಂದು ಬಾಯಿ ತೆಗೆದರು. ಆ ಸಮಯಕ್ಕೆ ಸರಿಯಾಗಿ ಒಳಗೆ ಬಂದ ಅನಂತು ಗಿಂಡಿಯಲ್ಲಿಟ್ಟುಕೊಂಡು ಬಂದಿದ್ದ ದೇವರ ತೀರ್ಥವನ್ನು ತಂದೆಯ ಬಾಯಿಗೆ ಹಾಕಿ ಬುಟ್ಟಿಯಲ್ಲಿದ್ದ ಕುಂಕುಮ ಪ್ರಸಾದವನ್ನು ಹಣೆಗೆ ಒತ್ತಿ ಹಿಡಿದು ಕಣ್ಮುಚ್ಚಿ ನಿಂತ. ಅನಂತುವನ್ನೇ ದಿಟ್ಟಿಸಿ ನೋಡುತ್ತಿದ್ದ ಆಚಾರ್ಯರು ಕಣ್ಣುಗಳಲ್ಲೇ ನಕ್ಕು, ನಿಂಗೇನು ಹೇಳಬೇಕಾಗಿಲ್ಲ ಅನಂತು, ನಿಂಗೆ ತಿಳಿಯದಿರೋದು ಏನಿದೆ ಹೇಳು ಎಂದು ಹೇಳುತ್ತಾ ನೆಮ್ಮದಿಯಿಂದ ಕಣ್ಮುಚ್ಚಿದ್ದರು. ಸೀತಮ್ಮನವರ ರೋದನ ಮುಗಿಲು ಮುಟ್ಟಿತ್ತು. ಕೊನೆಗೂ ನನ್ನ ಬಿಟ್ಟು ಹೊರಟು ಬಿಟ್ರಾ? ಅವತ್ತು ಕೋಪದಿಂದ ನೀವಾಡಿದ್ದ ಮಾತುಗಳನ್ನು ನಿಜ ಮಾಡಿಕೊಂಡು ಬಿಟ್ರಾ ಎಂದು ದೀನವಾಗಿ ಅಳಲಾರಂಭಿಸಿದರು. ಅಳುವಿನ ಶಬ್ದ ಕೇಳಿ ಗಾಬರಿಯಾಗಿ ಓಡಿ ಬಂದ ಅಕ್ಕಪಕ್ಕದ ಮನೆಯವರು ಆಚಾರ್ಯರ ವಿಷಯ ತಿಳಿದು ದಿಗ್ಮೂಢರಾದರು. 10-15 ನಿಮಿಷಗಳ ಹಿಂದಷ್ಟೇ ಆಚಾರ್ಯರಿಂದ ತೀರ್ಥ ಪ್ರಸಾದಾದಿಗಳನ್ನು ಸ್ವೀಕರಿಸಿ ಬಂದಿದ್ದವರಿಗಂತೂ ಆಚಾರ್ಯರ ಸಾವು ಬರಸಿಡಿಲೆರಗಿದಂತಾಗಿತ್ತು. ವಿಷಯ ತಿಳಿದು ಊರಿಗೆ ಊರೇ ಆಚಾರ್ಯರ ಮನೆ ಮುಂದೆ ಜಮಾಯಿಸಿ ಕಣ್ಣೀರಿಟ್ಟಿತು. ಅಲ್ಲಿಯವರೆಗೂ ಕಲ್ಲು ಕಂಬದಂತೆ ನಿಂತಿದ್ದ ಅನಂತು ಅಳುತ್ತಿದ್ದ ತಾಯಿಯ ಹತ್ತಿರ ಬಂದು ತಾಯಿಯ ತಲೆಯನ್ನು ತನ್ನ ಎದೆಗೊರಗಿಸಿಕೊಂಡು, ಸಮಾಧಾನ ಮಾಡ್ಕೊಮ್ಮ, ಮೃತ್ಯುವನ್ನು ಜಯಿಸಲು ಯಾರಿಂದಲೂ ಸಾಧ್ಯ ಇಲ್ಲ. ನನಗಾಗಿ ನೀನು ಅಳಬಾರದು ಅಂತ ಅಪ್ಪ ಹೇಳಿದ್ದನ್ನ ಇಷ್ಟು ಬೇಗ ಮರೆತು ಬಿಟ್ಟೆ ಅಮ್ಮ ಎಂದು ಹೇಳಿ ಅಳುತ್ತಾ ನಿಂತಿದ್ದ ಲಕ್ಷ್ಮಿಯನ್ನು ಕರೆದು, ಸಮಾಧಾನ ಮಾಡ್ಕೋ ಲಕ್ಷ್ಮಿ, ಅಮ್ಮನ್ನ ನೋಡ್ಕೋ, ನೀನೂ ಅಳಬಾರದು ಎಂದು ಪ್ರಬುದ್ಧನಂತೆ ಹೇಳಿ ಮುಂದಿನ ಕೆಲಸ ಗಮನಿಸಲು ಹೊರಗೆ ಬಂದ. ಜೋರಾಗಿ ಅಳುತ್ತಿದ್ದ ಸೀತಮ್ಮನವರ ಸ್ವರ ಗಂಟಲಲ್ಲೇ ಉಳಿಯಿತು. ಅನಂತುವಿನ ನಿರ್ವಿಕಾರ ಸ್ಥಿರಭಾವ ಅವರನ್ನು ಆಶ್ಚರ್ಯಚಕಿತನನ್ನಾಗಿಸಿತ್ತು. ಅಬ್ಬಾ, ಈ ಪುಟ್ಟ ಹುಡುಗನಿಗೆ ಎಂಥ ಮನೋಸ್ಥೈರ್ಯ! ತಂದೆಯ ಸಾವು ಅವನ ಕಣ್ಣಿನಲ್ಲಿ ನೀರು ತರುತ್ತಿಲ್ಲವಲ್ಲ. ನನಗಾಗಿ ನೀನು ಅಳಬಾರದು ಎಂದು ಇವರು ಹೇಳಿದಾಗ ಇವನೆಲ್ಲಿದ್ದ? ಈ ವಿಷಯ ಇವನಿಗೆ ಹೇಗೆ ತಿಳಿಯಿತು? ಈ ಪುಟ್ಟ ಹುಡುಗನ ಬಾಯಲ್ಲಿ ಮೃತ್ಯುವನ್ನು ಜಯಿಸಲು ಯಾರಿಂದಲೂ ಸಾಧ್ಯ ಇಲ್ಲ ಅಮ್ಮ ಅನ್ನುವಂಥ ದೊಡ್ಡ ಮಾತಾ ಎಂದು ಅನಂತು ಹೋದ ದಿಕ್ಕನ್ನೇ ನೋಡುತ್ತಾ ಆವಾಕ್ಕಾಗಿ ಕುಳಿತು ಬಿಟ್ಟರು. ಶಿವಮೊಗ್ಗದಿಂದ ಕೃಷ್ಣಯ್ಯಂಗಾರ್ಯರು ಧಾವಿಸಿ ಬಂದರು. ಅಂತಿಮ ಯಾತ್ರೆಯ ಸಕಲ ಸಿದ್ಧತೆಗಳಾಗಿ ವಿಧಿ ವಿಧಾನಗಳಂತೆ ದಹನ ಕಾರ್ಯವೂ ಮುಗಿಯಿತು. ಅನಂತು ಪ್ರೌಢನಂತೆ ಯಾವ ಕಾರ್ಯದಲ್ಲೂ ಲೋಪವಾಗದಂತೆ ತಂದೆಯವರ ಕರ್ಮಾಂತರಗಳನ್ನು ಭಾವ ಕೃಷ್ಣ ಅಯ್ಯಂಗಾರ್ಯರು ಹಾಗೂ ಊರಿನ ಅನೇಕ ಹಿರಿಯರ ಸಹಕಾರದಿಂದ ಮಾಡಿ ಮುಗಿಸಿದ. ಸೀತಮ್ಮ ಮೌನಕ್ಕೆ ಶರಣಾಗಿ ಹಾಸಿಗೆ ಹಿಡಿದರು.
ಮನೆಯಲ್ಲಿ ಯಾರು ಮಾಡುವವರಿಲ್ಲದೆ ತೊಂದರೆಯಾಗುತ್ತೆ. ಏನಾದರೂ ಹೆಚ್ಚು ಕಡಿಮೆಯಾದರೆ ನೋಡೋರೂ ಇಲ್ಲ. ಎಲ್ಲ ಶಿವಮೊಗ್ಗಕ್ಕೆ ಬಂದು ಬಿಡಿ ಅಂತ ಕೃಷ್ಣಯ್ಯಂಗಾರ್ಯರು ಅತ್ತೆಯವರ ಮುಂದೆ ವಿನಂತಿಸಿಕೊಂಡರು. ತಕ್ಷಣ ಪ್ರತಿಕ್ರಿಯಿಸಿದ ಸೀತಮ್ಮ ಅನಂತುವನ್ನು ಬಿಗಿಯಾಗಿ ಅಪ್ಪಿ ಹಿಡಿದು ಅಳುತ್ತಾ, ಬೇಡ ಕಣೋ ಅನಂತು, ನನ್ನ ಈ ಮನೆಯಿಂದ ಎಲ್ಲೂ ಕರ್ಕೊಂಡು ಹೋಗಬೇಡ. ನಿಮ್ಮಪ್ಪನ ಜೊತೆ ಬಾಳಿ ಬದುಕಿದ ಮನೆಯಿದು. ನಿಮ್ಮಪ್ಪ ಅಂತೂ ನನ್ನ ಬಿಟ್ಟು ಹೋಗಿಬಿಟ್ರು. ಈ ಮನೆಯಿಂದಾನು ನನ್ನ ದೂರ ಮಾಡಬೇಡ. ಹಾಗೆ ಹೋಗೋದಾದ್ರೆ ನೀನು ಹೋಗು, ನಾನು ಎಲ್ಲೂ ಬರೋಲ್ಲ ಎಂದು ಅಳಲಾರಂಭಿಸಿದರು. ತಾಯಿಯ ಅಂತರಾಳವನ್ನು ಚೆನ್ನಾಗಿ ಅರಿತಿದ್ದ ಅನಂತು, ಬೇಜಾರು ಮಾಡ್ಕೋಬೇಡಿ ಭಾವ, ಅಮ್ಮನ್ನ ನೋಡಿಕೊಂಡು ನಾನು ಇಲ್ಲೇ ಇರ್ತೀನಿ. ಈ ಸ್ಥಿತಿಲಿ ಅಮ್ಮನ ಮನಸ್ಸಿಗೆ ನೋವು ಮಾಡೋದು ಬೇಡ. ಹೇಗೋ ಜನಾರ್ದನ ಹಾಗೂ ನರಸಿಂಹನ ಸೇವೆ ಮಾಡ್ತೀನಿ. ಸಾಧ್ಯವಾದರೆ ನಿಮ್ಮ ಪ್ರಭಾವ ಇರೋ ಪಿಳ್ಳಯ್ಯನಗಿರಿ ರಂಗನಾಥನ ಕೈಂಕರ್ಯ ಕೊಡಿಸಿಬಿಡಿ. ಹೇಗೋ ಸಂಭಾಳಿಸಿಕೊಂಡು ಹೋಗ್ತೀನಿ ಅಂದ. ಈ ಪರಿಸ್ಥಿತಿಯಲ್ಲಿ ಕೃಷ್ಣಯ್ಯಂಗಾರರು ಏನೂ ಹೇಳುವ ಸ್ಥಿತಿಯಲ್ಲಿರಲಿಲ್ಲ. ಲಕ್ಷ್ಮಿಯನ್ನು ಕರೆದುಕೊಂಡು ಶಿವಮೊಗ್ಗಕ್ಕೆ ಪ್ರಯಾಣ ಬೆಳೆಸಿದರು. ಸದಾ ತನ್ನ ಅಣ್ಣ ಅಮ್ಮನ ಜೊತೆಯಲ್ಲೇ ಇರುತ್ತಿದ್ದ ಲಕ್ಷ್ಮಿಯೊಂದಿಗೆ ಆಗಾಗ ಬಂದು ಯೋಗಕ್ಷೇಮ ವಿಚಾರಿಸಿಕೊಂಡು ಹೋಗುತ್ತಿದ್ದರು. 3-4 ತಿಂಗಳು ಕಳೆದಿದ್ದರೂ ಸೀತಮ್ಮನವರ ದುಃಖ ಕಡಿಮೆಯಾಗಿರಲಿಲ್ಲ. ಸದಾ ದುಃಖದ ಮಡಿಲಲ್ಲೇ ಮಲಗಿರುತ್ತಿದ್ದ ಸೀತಮ್ಮ 3 ಹೊತ್ತು ದೇವರು ದೇವಸ್ಥಾನ ಎಂದು ದೇವತಾ ಕಾರ್ಯದಲ್ಲಿ ತೊಡಗಿಸಿಕೊಂಡು ಬಿಟ್ಟಿದ್ದ ಅನಂತುವಿಗೆ ಏನಾದರೊಂದು ಅಡುಗೆ ಮಾಡಿಟ್ಟು ಅನಂತುವಿನ ಬಲವಂತಕ್ಕೆ ತಾನೂ ತಿನ್ನುವ ಶಾಸ್ತ್ರ ಯಾಂತ್ರಿಕವಾಗಿ ನಡೆಸುತ್ತಿದ್ದರು. ಒಂಟಿ ಹೆಣ್ಣೆಂದು ಕನಿಕರದಿಂದ ಸಮಾಧಾನ ಮಾಡಿ ಧೈರ್ಯ ತುಂಬಲು ಬರುತ್ತಿದ್ದ ಊರಿನ ಹೆಂಗಸರೆದುರು, ನಾನು ಪಾಪಿ, ನಮ್ಮನೆಯವರು ಹೋದ್ರು ನಂಗಿನ್ನೂ ಸಾವು ಬಂದಿಲ್ಲ, ಪಾಪ ನಮ್ಮನಂತೂನ ನೋಡಿದ್ರೆ ಹೊಟ್ಟೆಯೆಲ್ಲ ಉರಿಯುತ್ತೆ, ಸದಾ ಪೂಜೆ ದೇವರು ಅಂತ ಅಲೀತಿರ್ತಾನೆ, ಇಷ್ಟರ ಮೇಲೆ ನನ್ನಿಂದ 3 ಕಾಸಿನ ಸಹಾಯ ಇಲ್ಲ, ನನ್ನು ಅವನೇ ನೋಡ್ಕೋಬೇಕು, ನನ್ನ ಆ ದೇವರು ಬೇಗ ಕರ್ಕೊಂಡು ಬಿಟ್ರೆ ಸಾಕು ಎಂದು ಅತ್ತು ದಿನದಿಂದ ದಿನಕ್ಕೆ ಕೃಶರಾಗಿ ಪತಿಯ ವರ್ಷಾಂತಿಕಕ್ಕೆ ಮೊದಲೇ ನರಸಿಂಹನ ಪಾದ ಸೇರಿದರು. ಪ್ರತಿದಿನ ಬೆಳಗ್ಗಿನ ಜಾವ 5ಕ್ಕೆ ಎದ್ದು ಬಿಡುತ್ತಿದ್ದ ಅನಂತುವಿಗೆ ತುಸು ಹೆಚ್ಚಾಗಿ ನಿದ್ದೆ ಬಂದಿತ್ತು. ಅನಂತು ನಿತ್ಯದಂತೆ ಬೇಗ ಎದ್ದು ಬಿಟ್ಟಿದ್ದರೆ ಸೀತಮ್ಮನವರ ಪ್ರಾಣ ಕೊಂಡೊಯ್ಯಲು ಕಷ್ಟವಾಗಬಹುದೇನೋ ಎಂದು ಜವರಾಯನೇ ಅನಂತುವಿಗೆ ನಿದ್ರೆಯ ಮತ್ತೇರಿಸಿರಬೇಕು. ಕಣ್ಣು ಬಿಟ್ಟವನೇ ಕಿಟಕಿಯಿಂದ ಇಣುಕುತ್ತಿರುವ ಸೂರ್ಯ ಕಿರಣಗಳನ್ನು ಕಂಡು, ಇದೇನಿದು, ಇವತ್ತು ಇಷ್ಟು ಹೊತ್ತು ಮಲಗಿಬಿಟ್ಟೆ ಎಂದು ಎದ್ದವನೇ ನಿತ್ಯ ವಿಧಿಯಂತೆ ಮುಂಬಾಗಿಲಿಗೆ ಒಂದು ದೇವಾಲಯದ ಕಡೆಯಿಂದ ಮುಖ ಮಾಡಿ ಕೈಮುಗಿದು, ಅರೆ ಇದೇನಿದು, ಇಷ್ಟು ಹೊತ್ತಾದರೂ ಅಮ್ಮ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಇಟ್ಟಿಲ್ಲವಲ್ಲ, ಅವರಿಗೂ ಎಚ್ಚರ ಆಗಿಲ್ವೇನೋ ಎಂದುಕೊಂಡು ಅಮ್ಮ ಎಂದು ಕೂಗುತ್ತಾ ಒಳಗೆ ಬಂದ. ರೂಮಿನ ಬಾಗಿಲಲ್ಲಿ ನಿಂತು ಪ್ರೀತಿಯಿಂದ, ಅಮ್ಮ, ಆಗ್ಲೇ 6 ಗಂಟೆ ಆಗ್ಬಿಟ್ಟಿದೆ, ಬಾಗಿಲಿಗೆ ನೀರು ಹಾಕಿಲ್ಲ, ನಿನ್ನ ಕೈಲಾಗದಿದ್ರೆ ಹೇಳು, ನಾನೇ ಹಾಕ್ಬಿಡ್ತೀನಿ ಎಂದರೂ ಮಿಸುಕಾಡದೆ ಮಗ್ಗುಲಾಗಿ ಮಲಗಿದ್ದ ತಾಯಿಯ ಹತ್ತಿರ ಬಂದು ಭುಜ ಅಲ್ಲಾಡಿಸುತ್ತಾ ಅಮ್ಮ ಎಂದ. ಸೀತಮ್ಮನವರ ಬಲಗೈ ಸ್ವಾಧೀನವಿಲ್ಲದೆ ಮಂಚದಿಂದ ಕೆಳಗುರುಳಿತ್ತು. ಮೈಯಾಗಲೇ ತಣ್ಣಗಾಗಿತ್ತು. ಅಮ್ಮ ಅಮ್ಮ ಎಂದು ಕೂಗುತ್ತಾ ತಾಯಿಯ ಕೆನ್ನೆ ಗಲ್ಲವನ್ನು ಅಲ್ಲಾಡಿಸಿದ ಅನಂತು ಕುಸಿದು ಕುಳಿತ. ಅಂದು ಬೆಳಗಿನಿಂದ 3-4 ಸಾರಿ ಹಚ್ಚಿದರೂ ಆರಿ ಹೋಗುತ್ತಿದ್ದ ನರಸಿಂಹನ ಗುಡಿಯ ನಂದಾದೀಪ ಯಾವುದೋ ಕೆಟ್ಟ ಸೂಚನೆ ನೀಡಿ ಅನಂತುವನ್ನು ಬೇಗ ಮನೆಗೆ ಕಳಿಸಿತ್ತು. ಅನಂತು ಕೊನೆಗಾಲದಲ್ಲಿ ತಂದೆಯ ಬಾಯಿಗೆ ಪವಿತ್ರ ತೀರ್ಥ ಹಾಕಿ ನೆಮ್ಮದಿ ಪಟ್ಟಿದ್ದ. ಆದರೆ ಇಂದು ತನಗೆ ಆ ಭಾಗ್ಯವನ್ನೂ ಕೊಡದೆ ಹೊರಟು ಹೋದ ತಾಯಿಯ ಮುಖವನ್ನೇ ದಿಟ್ಟಿಸಿದ. ನಿಂಗೆ ಮುಂದೆ ಆಗೋದೆಲ್ಲ ಗೊತ್ತಾಗುತ್ತೇನೋ ಅನಂತು,
ಹಾಗಾದ್ರೆ ನಾನು ಯಾವಾಗ ಸಾಯ್ತೀನಿ ಹೇಳು ಎಂದು ಕೇಳಿ ನಗುವಂತಿತ್ತು. ಅನಂತುವಿನ ಕಣ್ಣಿಂದ ದುಃಖ ನೀರಾಗಿ ಹರಿಯಿತು. ಈ ವಿಷಯ ತಿಳಿದ ಸುಬ್ಬ ಭಟರು ಕೃಷ್ಣಯ್ಯಂಗಾರ್ಯರು ಹೇಳಿ ಕಳುಹಿಸಿ ಅನಂತುವನ್ನು ಸಮಾಧಾನಪಡಿಸಿದರು. ಪತಿಯೊಂದಿಗೆ ಅಳುತ್ತಲೇ ಬಂದ ಲಕ್ಷ್ಮಿಯನ್ನು ಕಂಡಾಗ ಮಾತ್ರ ಅನಂತುವಿಗೆ ತಡೆಯಲಾಗಲಿಲ್ಲ. ಲಕ್ಷ್ಮಿಯನ್ನು ಬಿಗಿಯಾಗಿ ಅಪ್ಪಿ ಹಿಡಿದು ಕಣ್ಣೀರ ಕೋಡಿ ಹರಿಸಿದ. ಅಪ್ಪ ಹೋದಾಗ ನಮಗ್ಯಾರಿಗೂ ಅಳಬೇಡ ಅಂದಿದ್ದೆ, ಈಗ ನೀನೇ ಅಳುತ್ತಿದ್ದೀಯ, ಸಮಾಧಾನ ಮಾಡ್ಕೋ ಅಂತ ಲಕ್ಷ್ಮೀನೇ ಅನಂತುವನ್ನು ಸಮಾಧಾನ ಮಾಡಬೇಕಾಗಿ ಬಂದಿತ್ತು. ದಹನ ಕಾರ್ಯವೆಲ್ಲ ಮುಗಿದು ಮರುದಿನ ಅಸ್ಥಿ ವಿಸರ್ಜನೆಗೆಂದು ತುಂಗ ಭದ್ರಾ ಸಂಗಮ ಕೂಡ್ಲಿಗೆ ಬಂದಾಗಲಂತೂ ಪಕ್ಕದಲ್ಲೇ ತಾನು ನಿತ್ಯ ಅರ್ಚಿಸುತ್ತಿದ್ದ ನರಸಿಂಹನ ಗುಡಿಯ ಮುಂದೆ ಕಲ್ಲು ಕಂಬದಲ್ಲಿ ನಿಂತು ಬಾಗಿಲು ತೆಗೆಯದ ಗುಡಿಯನ್ನೇ ನೋಡುತ್ತಾ ನಿಂತು ಬಿಟ್ಟಿದ್ದ. ಭಕ್ತ ಭಗವಂತನ ಮಧ್ಯೆ ಅದೆಂಥ ದ್ವಂದ್ವ ನಡೆಯುತ್ತಿತ್ತೋ. ಭಾವನವರಿಗೆ ಅನಂತುವನ್ನು ಸಮಾಧಾನ ಮಾಡಿ ಅಲ್ಲಿಂದ ಕರೆತರುವುದೇ ಕಷ್ಟವಾಗಿ ಬಿಟ್ಟಿತ್ತು. ಸೀತಮ್ಮನವರ ಕರ್ಮಾಂತರದ ಕಾರ್ಯಗಳೆಲ್ಲ ಮುಗಿದ ಮೇಲೆ ತಂದೆ ತಾಯಿಗಳಿಬ್ಬರನ್ನು ಕಳೆದುಕೊಂಡು ಒಂದರ್ಥದಲ್ಲಿ ಅನಾಥನಾಗಿದ್ದ ಅನಂತುವನ್ನು ಲಕ್ಷ್ಮಿ ಹಾಗೂ ಕೃಷ್ಣಯ್ಯಂಗಾರ್ಯರು ಬಲವಂತವಾಗಿ ಶಿವಮೊಗ್ಗಗೆ ಕರೆದುಕೊಂಡು ಬಂದರು. ಅನಂತು ವಿದ್ಯುಕ್ತವಾಗಿ ಬಾಲಹನುಮನ ತೆಕ್ಕೆಗೆ ಬಿದ್ದಿದ್ದ. ಜನಾರ್ದನ ಹಾಗೂ ನರಸಿಂಹನ ಪೂಜೆ ಮಾಡಿ ಪಕ್ವವಾಗಿದ್ದ ಭಕ್ತನನ್ನು ಹನುಮ ತನ್ನೆಡೆಗೆ ಸೆಳೆದುಕೊಂಡಿದ್ದ. ಶ್ರೀರಾಮ ಭಕ್ತ ಹನುಮ ತನ್ನ ಲೀಲಾ ವಿನೋದಗಳನ್ನು ತೋರಿ ಭಕ್ತೋದ್ಧಾರ ಮಾಡಲು ಭಕ್ತ ಶ್ರೇಷ್ಠನನ್ನೇ ಆರಿಸಿಕೊಂಡಿದ್ದ. ಹಿರಿಯರ ಮಾತು ಮೀರದ ಅನಂತು ಶಿವಮೊಗ್ಗೆ ಸೇರಿದ್ದರೂ ಆತನ ಮನಸ್ಸು ಮಾತ್ರ ಹೊಳೆಹೊನ್ನೂರಿನ ಜನಾರ್ದನ, ಕೂಡ್ಲಿಯ ನರಸಿಂಹನ ಬಗ್ಗೆಯೇ ಚಿಂತಿಸುತ್ತಿರುತ್ತಿತ್ತು. ಲಕ್ಷ್ಮಿ, ಪಾಪ ಕಣೆ ನಮ್ಮ ಜನಾರ್ದನ, ನರಸಿಂಹನ್ನ ಯಾರು ನೋಡ್ಕೋತಾರೋ ಏನೋ, ಆಗ್ಲೇ ವಾರವಾಗ್ತಾ ಬಂತು, ಯಾರಾದ್ರೂ ದೀಪ ಹಚ್ಚಿದ್ರೋ ಇಲ್ವೋ, ನೀನು ನನಗೆ 3 ಹೊತ್ತು ರುಚಿ ರುಚಿಯಾಗಿ ಮಾಡಿ ಹಾಕ್ತೀಯ, ನನ್ನ ಇಷ್ಟು ಚೆನ್ನಾಗಿ ಇರೋ ಹಾಗೆ ಮಾಡಿರೋ ಆ ದೇವರಿಗೆ ಏನೂ ಕೊಡಕ್ಕಾಗ್ತಿಲ್ವಲ್ಲೇ ಎಂದು ಆಲವತ್ತುಕೊಂಡಿದ್ದ. ಅಣ್ಣ ತಂಗಿಯರ ಸ್ವಾರಸ್ಯಕರ ಸಂಭಾಷಣೆಯನ್ನು ಹೊರಗಿನಿಂದ ಕೇಳಿಸಿಕೊಂಡ ಕೃಷ್ಣಯ್ಯಂಗಾರ್ಯರು ನಗುತ್ತಾ ಒಳಗೆ ಬಂದು, ಅನಂತು, ನನ್ನೇನು ಕಟುಕ ಅಂದ್ಕೊಂಡು ಬಿಟ್ಟೇನೋ, ಅವರುಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೇನೆ ನಾವು ಚೆನ್ನಾಗಿರೋದು, ಅವನ ಗುಡಿ ಬೆಳಗಿದ್ರೇನೆ ನಮ್ಮ ಬಾಳು ಬೆಳಗೋದು, ನೀನೇನು ಯೋಚನೆ ಮಾಡಬೇಡ, ನಾನಾಗಲೇ ಅಮಲ್ದಾರ್ ಹತ್ರ ಮಾತಾಡಿ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಅತ್ತೆಯವರು ಹೋದಾಗ 11 ದಿನ ಆ ಭಟ್ರು ಹಾಗೂ ಅವರ ಸಿಬ್ಬಂದಿ ಶ್ರದ್ಧೆಯಿಂದಾನೇ ಪೂಜೆ ಮಾಡ್ತಿದ್ದಾರೆ ಎಂದು ಸಮಾಧಾನ ಪಡಿಸಿದರು. ದಿನ ಕಳೆದಂತೆ ಅನಂತು ಶಿವಮೊಗ್ಗದ ಪರಿಸರಕ್ಕೆ ಹೊಂದಿಕೊಂಡು ಬಿಟ್ಟಿದ್ದ. ಭಾವನವರಿಂದ ಪೂಜಾ ಕ್ರಮ ಹಾಗೂ ಸಂಸ್ಕೃತ ಪಾಠ ಮುಂದುವರೆದಿತ್ತು. ಅನಂತು ಭಾವನಿಗೆ ಸರ್ವ ರೀತಿಯಲ್ಲೂ ಸಹಾಯ ಮಾಡುತ್ತಾ ಹನುಮನ ಸೇವೆ ಮಾಡಲಾರಂಭಿಸಿದ. ಪುಟ್ಟ ಹುಡುಗ ದೊಡ್ಡ ವಿದ್ವಾಂಸನಂತೆ ಸ್ಪಷ್ಟವಾಗಿ ಮಂತ್ರ ಹೇಳುತ್ತಾ ಶ್ರದ್ಧಾ ಭಕ್ತಿಯಿಂದ ಮಾಡುತ್ತಿದ್ದ. ಪೂಜೆ ಭಕ್ತಾದಿಗಳ ಪ್ರಶಂಸೆಗೆ ಪಾತ್ರವಾಗಿ ಎಲ್ಲರೂ ಅನಂತುವನ್ನು ಅಯ್ಯಂಗಾರರ ಮುಂದೆ ಹೊಗಳುತ್ತಿದ್ದರು. ಲಕ್ಷ್ಮಿ ಎಲ್ಲವನ್ನೂ ಕೇಳುತ್ತಾ ಬಾಗಿಲ ಮರೆಯಿಂದ ಅನಂತುವನ್ನೇ ನೋಡುತ್ತಾ ಸಂತೋಷದಿಂದ ಉಬ್ಬಿ ಹೋಗುತ್ತಿದ್ದಳು. ಪಿಳ್ಳಯ್ಯನಗಿರಿ ರಂಗನಾಥನಿಗೂ ಅನಂತುವಿನ ಹತ್ತಿರ ಅರ್ಚಿಸಿಕೊಳ್ಳಬೇಕೆನಿಸಿತೋ ಅಥವಾ ತನ್ನ ಪೂಜೆ ಮಾಡುತ್ತಿದ್ದ ನಾರಾಯಣ ಅಯ್ಯಂಗಾರರ ಪೂಜೆಯಿಂದ ಬೇಸರ ಬಂದಿತ್ತೋ ಗೊತ್ತಿಲ್ಲ. ರಂಗನಾಥ ಅನಂತುವನ್ನು ಕನಸಿನಲ್ಲಿ ಕಾಡಲಾರಂಭಿಸಿದ. ಅನಂತು, ಅದೆಂಥ ಭಕ್ತಿನೋ ನಿಂದು, ನನ್ನ ಪೂಜೆ ಮಾಡಲ್ವಾ ಎನ್ನುತ್ತಿದ್ದಂತೆ ಅನಂತುಗೆ ಎಚ್ಚರ ಆಗಿ ಬಿಡುತ್ತಿತ್ತು. ಮತ್ತೆ ನಿದ್ದೆ ಹತ್ತಲು ಬಹಳ ಸಮಯ ಹಿಡಿಯುತ್ತಿತ್ತು. ಹೀಗೆ 4-5 ಬಾರಿಯಾಗಿ ಅನಂತುವಿನ ನಿದ್ದೆಗೆಡಿಸಿತ್ತು. ಅಬ್ಬಾ, ಅನಂತು ಎಂದು ಕರೆವ ಧ್ವನಿಯಲ್ಲಿ ಎಂತಹ ಮಾಧುರ್ಯವಿದೆ, ಗಾಂಭೀರ್ಯವಿದೆ, ಯಾರಿರಬಹುದು ಎಂದು ತಲೆ ಕೆಡಿಸಿಕೊಂಡ ಅನಂತು. ಅಂದು ಮಧ್ಯಾಹ್ನ
ತಾಮ್ರದ ಕಳಶಗಳಿಗೆ ಹಸಿ ದಾರ ಸುತ್ತುತ್ತಾ ಭಾವನವರೊಂದಿಗೆ ಕುಳಿತಿದ್ದಾಗ ಕನಸಿನ ಪ್ರಸ್ತಾಪ ಮಾಡಿದ್ದ. ಜೋರಾಗಿ ನಕ್ಕ ಕೃಷ್ಣಯ್ಯಂಗಾರ್ಯರು, ಅನಂತು, ನಿನ್ನ ಪೂಜೆ ಯಾರಿಗೆ ಇಷ್ಟ ಆಗಲ್ಲ ಹೇಳು? ಯಾರ್ಯಾರು ನಿನ್ನ ಸೇವೆ ಮಾಡಿಸ್ಕೋಬೇಕು ಅಂತಿದ್ದಾರೋ ಏನೋ. ಒಂದು ಕೆಲಸ ಮಾಡು, ಇವತ್ತು ಸಂಜೆ ನಮ್ಮ ಹನುಮಪ್ಪನಿಗೆ ನಮಸ್ಕಾರ ಮಾಡಿ ನಿನ್ನ ಅನುಮಾನ ತೋಡಿಕೊ, ಅವನೇ ದಾರಿ ತೋರಿಸ್ತಾನೆ ಅಂತಿದ್ರು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ.